ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಏನ್ ಬೇಕು? ಕಲೆ ಸರ್ ಯಾರು ಚಾಟ್ ಮಾಡ್ತಿದಾರ ನೋಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನನಗೆ ಹೇಳಿ. ಎಸ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಇನ್ ಯುವರ್ ಲೈಫ್? ನನ್ನ ಕ್ವಶನ್ ಇದೆ. ಖಂಡಿತ ನೀವು ಚಾಟ್ ಮಾಡ್ತಿರ್ತಾರೆ ಎಲ್ರು ಅನ್ಕೊಂಡಿದೀನಿ. ಖಂಡಿತ ಸಾಕಷ್ಟು ಜನ ಮಾಡಿರ್ಬೋದು. ದುಡ್ಡು ಅಂತ ಹೇಳಿ, ನಮಗೆ ಫ್ಯಾಮಿಲಿ ಅಂತ ಹೇಳಿ, ನಮ್ ದೇಶ ಅಂತ ಹೇಳಿ, ನಮ್ಮ ಒಂದು ಹವ್ಯಾಸಗಳಂತ ಹೇಳಿ, ಅಗೇನ್ ಕೊನೆಯದಾಗಿ ಹೆಲ್ತ್. ಕಲೆ ಸರ್ ಮಾಡ್ತಾ ಇದಾರ? ಎಸ್ ಸರ್ ಎಸ್. ಸಾಕಷ್ಟು ಜನ ಹೆಲ್ತ್ ಅಂತ ಮಾಡಿರ್ತಾರೆ. ಮ್ಯಾಕ್ಸಿಮಮ್ ಜನ ಹೆಲ್ತ್ ಅಂತ ಮಾಡಿದಾರೆ ಸರ್. ಸೂಪರ್. ಖಂಡಿತ ನೀವೆಲ್ರು ಕೂಡ ಮೋದಿ ಕೇರಳ ಇರೋದ್ರಿಂದಾನೇ ಸಾಕಷ್ಟು ಜನ ಹೆಲ್ತ್ ಅಂತ ಮಾಡಿದ್ರ. ನಿಮ್ಗೆಲ್ರಿಗೂ ಕ್ಲಾರಿಟಿ ಗೊತ್ತಿದೆ. ಸೊ ಹೊರಗಡೆ ಯಾರಿಗಾದ್ರೂ ನಾವು ಕೇಳಿದ್ರೆ ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಇನ್ ಯುವರ್ ಲೈಫ್ ಅಂದ್ರೆ ಸಾಕಷ್ಟು ಜನ ದುಡ್ಡು ಅಂತಾರೆ. ಎಸ್ ಖಂಡಿತ ನಾನು ಹೇಳ್ತೀನಿ, ದುಡ್ಡಿದ್ರೆ 100% ಹೇಳ್ತೀನಿ. ಇವತ್ತು ಶ್ರೀಮಂತರು ಯಾರು ಸಾಯ್ತಾ ಇರ್ಲಿಲ್ಲ, ಯಾರು ಕೂಡ ರೋಗಗ್ರಸ್ತರಾಗ್ತಾ ಇರ್ಲಿಲ್ಲ. 100% ಅಬ್ಸಲ್ಯೂಟ್ಲಿ ರೈಟ್. ಏನಕ್ಕಂತಂದ್ರೆ ಇವತ್ತು ದುಡ್ಡು ಅನ್ನೋದು ನಾಟ್ ಇಂಪಾರ್ಟೆಂಟ್. ಎಸ್ ಇವತ್ತು ಸಾಕಷ್ಟು ಜನ ಕೋಟಿಗಟ್ಲೆ ಮಿಲಿಯನ್ ಬಿಲಿಯನ್ ಗಟ್ಲೆ ಸಂಪಾದನೆ ಮಾಡಿರ್ತಾರೆ. ಆದ್ರೆ ಅವ್ರ ಮನೇಲಿ ಆಗಿರ್ತಕ್ಕಂಥ ಯಾವುದೇ ಒಂದು ಹಬ್ಬ ಹರಿದಿನಗಳು ಫಂಕ್ಷನ್ ಆದ್ರೆ ಅವ್ರ ಮನೇಲಿ ಅವ್ರಿಗೆ ತಿನ್ನೋದಕ್ಕೆ ಬಾಯಿ ಇಲ್ಲ. ಏನಕ್ಕಂದ್ರೆ ಸಾಕಷ್ಟು ಮೈ ತುಂಬಾ ಡಯಾಬಿಟಿಸ್, ಶುಗರ್ ಈ ತರ ಆಗ್ತಾ ಇದೆ. ಖಂಡಿತ ನಾನ್ ಹೇಳ್ತೀನಿ, ಓನ್ಲಿ ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ದುಡ್ಡು ಬೇಕು ಇಲ್ಲ ಅಂತಲ್ಲ, ಆದ್ರೆ ದುಡ್ಡಿನ ಜೊತೆಗೆ ಆರೋಗ್ಯ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಮತ್ ನಾನ್ ಹೇಳ್ತೀನಿ, ನಿಮ್ಗೆ ಏನಾದ್ರು ಕೋಟಿಗಟ್ಲೆ ಕೊಡ್ತೀನಿ, ಒಂದು ಕಿಡ್ನಿ ಕೊಡಂದ್ರೆ ಯಾರು ದಾನ ಮಾಡಕ್ ರೆಡಿ ಇಲ್ಲ. ಬಿಲಿಯನ್ ಗಟ್ಲೆ ದುಡ್ಡು ಕೊಡ್ತೀನಿ, ಒಂದ್ ಗರ್ಭಚೀಲ ಕೊಡಂದ್ರೆ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಸೊ ಖಂಡಿತ ಎಲ್ಲಾನು ಮ್ಯಾಟರ್ ಆಗುತ್ತೆ. ಖಂಡಿತ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಆರೋಗ್ಯ. ಖಂಡಿತ ಸಂತೋಷ್ ಶೆಟ್ಟಿ ಸರ್ ಹೇಳಿದ್ದಾರೆ, ಆರೋಗ್ಯವೇ ಮಹಾಭಾಗ್ಯ. ತುಂಬಾ ಖುಷಿ ಆಗುತ್ತೆ. ಹೊರಗಡೆ ಪ್ರಪಂಚದಲ್ಲಿ ಸಾಕಷ್ಟು ಇವತ್ತು ಪ್ರಾಡಕ್ಟ್ ಗಳು ಇದಾವೆ, ಮೆಡಿಸಿನ್ಸ್ ಇದಾವೆ. ಇವನ್ನ ಅದು ಎಲ್ಲಾನು ಇಲ್ನೆಸ್ ಮೀನ್ಸ್ ಏನಂದ್ರೆ ನಮಗೆ ರೋಗ ಬಂದಾಗೆ ನಾವು ತಗೊಳ್ಳೋದನ್ನ ಇಲ್ನೆಸ್ ಅಂತೀವಿ. ನಮ್ಮಲ್ಲಿ ಇರ್ತಕ್ಕಂಥದ್ದು ಕಂಪ್ಲೀಟ್ಲಿ ಎಲ್ಲಾನು ವೆಲ್ನೆಸ್ ಅಂತಂದ್ರೆ ನಮಗೆ ರೋಗನ ಬಾರದೇ ಇದ್ದಂಗೆ ಕಾಪಾಡೋದು. ಸೊ ನಾನು ಹೇಳ್ತೀನಿ, ರೋಗ ಬಂದಾಗೆ ನಮಗೆ ಲಕ್ಷ ಕೋಟಿ ಗಟ್ಲೆ ಖರ್ಚು ಮಾಡೋದಕ್ಕಿಂತ ರೋಗ ಬಾರದಂಗೆ ನಮ್ಮಲ್ಲಿ ಇರ್ತಕ್ಕಂಥ ಸಪ್ಲಿಮೆಂಟರಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಸಾಕು. ಜಸ್ಟ್ 500,000ಗಳಲ್ಲೇ ನಿಮ್ಮ ಆರೋಗ್ಯ ನಿಮ್ ಕೈಯಲ್ಲಿ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಆರೋಗ್ಯವೇ ಮಹಾಭಾಗ್ಯ. ಖಂಡಿತ ಕೊರೋನಾ ಕೊರೋನಾ ಬಂದಾಗ್ಲಿಂದ ಸಾಕಷ್ಟು ಜನರಿಗೆ ಗೊತ್ತಾಗಿದೆ, ಎಸ್ ಆರೋಗ್ಯ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಜಾಸ್ತಿ ಜನ ಬರೀ ದುಡ್ಡಿಂದ ಹೋದ್ರು. ಎಸ್ ಇವತ್ತು ಕೊರೋನಾ ಟೈಮಲ್ಲಿ ಸಾಕಷ್ಟು ಜನ ತೀರ್ಕೊಂಡ್ರು, ಆದ್ರೆ ಯಾರು ಬಡವರು ಭಿಕ್ಷುಕರು ಯಾರು ತೀರ್ಕೊಂಡಿಲ್ಲ. ಎಸ್ ತೀರ್ಕೊಂಡಿರ್ತಕ್ಕಂಥ ಎಲ್ರು ಎಸ್ ಶ್ರೀಮಂತ ರಾಷ್ಟ್ರಗಳು, ಅಮೆರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು, ಅವ್ರ ಜಗತ್ತಿನೆಲ್ಲ ಮುಂದುವರೆದಿದ್ದಾರೆ. ಆದ್ರೂ ಕೂಡ ಅಂತ ಒಂದ್ ದೇಶ ಕಂಪ್ಲೀಟ್ಲಿ ಇವತ್ತು ಎಷ್ಟೋ ಜನ ತೀರ್ಕೊಂಡ್ರು. ಅವ್ರು ಮಾಡಿದ್ ಒಂದ್ ಏನಂತಂದ್ರೆ ಬರೀ ದುಡ್ಡು ಮಾಡ್ಬೇಕಂತ ಹೇಳಿ. ಖಂಡಿತ ಸಾಕಷ್ಟು ಜನ ಬಡವರು ಭಿಕ್ಷುಕರು ಏನಕ್ಕೆ ತೀರ್ಕೊಂಡಿಲ್ಲ ಅಂತಂದ್ರೆ ಇವ್ರಿಗೆ 3 ಹೊತ್ತು ಊಟ ಸಿಕ್ಕರೆ ಸಾಕು ಅನ್ನೋ ಇವ್ರ ಮೆಂಟಾಲಿಟಿ. ಅದಕ್ಕೋಸ್ಕರ ಒಂದು ಅವಾಗಿಂದ ಸ್ವಲ್ಪ ಜಾಸ್ತಿ ಜನರಿಗೆ ಅವೇರ್ನೆಸ್ ಮೂಡಿಸಿದೆ. ಸೊ ಕೊರೋನಾ ಬಂದು ಕೂಡ ಸಾಕಷ್ಟು ಜನರಿಗೆ ಪಾಠ ಕಲಿಸಿದೆ. ಸಾಕಷ್ಟು ಒಂದು ಹ್ಯೂಮನ್ ಬೀಯಿಂಗ್ ಅಂದ್ರೆ ಮಾನವೀಯತೆ ಕೂಡ ಅವಾಗ್ಲಿಂದ ಬಂದಿದೆ. ಸಾಕಷ್ಟು ಜನರಿಗೆ ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕನ್ನೋ ಒಂದು ಥಾಟ್ ಕೂಡ ಬಂದಿದೆ. ಕೊರೋನಾ ಕೂಡ ನಮಗೆ ಪಾಠ ಸಾಕಷ್ಟು ಕಲಿಸಿದೆ. ಆಲ್ರೆಡಿ ಹೇಳ್ದಂಗೆ ಹೆಲ್ತ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಖಂಡಿತ ಇವತ್ತು ನಾವು ನಮ್ಮ ಆರೋಗ್ಯವನ್ನು ಯಾವ ತರ ಕಾಪಾಡ್ಕೊಳ್ತಿದ್ವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತಿರಬಹುದು, ವಾಟ್ ಈಸ್ ಹೆಲ್ತ್? ಹೆಲ್ತ್ is state of complete physical and mental and social well-being and non merely absence of diseases. Yes dear leaders, ಆರೋಗ್ಯ ಅಂತಂದ್ರೆ ಏನಂತಂದ್ರೆ ಒಬ್ಬ ಮನುಷ್ಯ ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗಿ, ಕೋಪ ಮುಕ್ತವಾಗಿ ಮಿನಿಮಮ್ ಅಂತಾರೆ 6 ರಿಂದ 8 ಗಂಟೆಗಳ ಕಾಲ ತನ್ನ ಒತ್ತಡವನ್ನು ನಿಯಂತ್ರಿಸುತ್ತಾ ನಗುತ್ತಾ ಕೆಲಸ ಮಾಡುತ್ತಾ ಇರುವುದೇ ಆರೋಗ್ಯ. ಸಾಕಷ್ಟು ಜನ ಆರೋಗ್ಯ ಅಂತಂದ್ರೆ ನನಗೆ ಯಾವ ತರ ರೋಗ ಇಲ್ಲ ಅಂತಲ್ಲ, ನಾವು ಸಮಾಜದಲ್ಲಿ ಪ್ರತಿನಿತ್ಯ ನಮ್ಮ ಒಂದು ಮಾನಸಿಕತೆ ಹೆಂಗಿದೆ, ನಮ್ಮ ಆರೋಗ್ಯವನ್ನು ಸದೃಢವಾಗಿ ನಾವು ಇಟ್ಕೊಂಡು ನಾವು ಜನರ ಜೊತೆ ಈ ಒಂದು ಬಿಸ್ನೆಸ್ ಮಾಡೋದ್ರಿಂದ ಖಂಡಿತ ನಾವು ಕೋಪ ಮುಕ್ತವಾಗಿರ್ಬೇಕು. ಮಿನಿಮಮ್ ನಾವು 8 ತಾಸುಗಳ ಕಾಲ ಯಾವಾಗ್ಲೂ ನಗುತ್ತಾ ಕೆಲಸ ಮಾಡ್ತಿದ್ರೆ ಅದೇ ನಿಜವಾಗ್ಲೂ ಆರೋಗ್ಯ. ಕಂಪ್ಲೀಟ್ಲಿ ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಖಂಡಿತ ಹೇಳ್ತೀನಿ, ಒಬ್ಬ ವ್ಯಕ್ತಿ ಏನಾದ್ರೂ ಸಮಾಜಕ್ಕೆ ಅವನೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಸದೃಢನಾಗಿದ್ದು ಕೂಡ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಟ್ಟಿಲ್ಲ ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಎಲ್ಲಾನು ಚೆನ್ನಾಗಿದೆ ಆದ್ರೂ ಕೂಡ ಸಮಾಜಕ್ಕೆ ನನ್ನಿಂದ ಏನಾದ್ರೂ ಕಾಣಿಕೆ ಕೊಟ್ಟಿಲ್ಲ ಅಂತಂದ್ರೆ ಆ ವ್ಯಕ್ತಿ ಲಕ್ವ ಹೊಡೆದಿರ್ತಕ್ಕಂಥ ವ್ಯಕ್ತಿಗೆ ಸಮ ಅಂತೆ, ಅಂದ್ರೆ ಪ್ಯಾರಲೈಸಿಸ್ ಹೊಡೆದಿರ್ತಕ್ಕಂಥ ಸಮಾನ. ಖಂಡಿತ ನಾವ್ ಇವತ್ತು ಆರೋಗ್ಯವಾಗಿ ಇರೋದು ಇಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮಿಂದ ಏನಾದ್ರೂ ಒಳ್ಳೇದಾಗ್ತಾ ಇದೆನಾ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಖಂಡಿತ ಆರೋಗ್ಯ ಅನ್ನೋದು ಎಲ್ಲಾ ರೀತಿಯ ಎಲ್ಲಾ ಕೋನದಲ್ಲೂ ಈ ಒಂದು
ಕ್ರಾಸ್ ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎಸ್ ನೋಡ್ತಿರ್ಬೋದು ಇವತ್ತು ನಾವು ನಮ್ಮ ಆರೋಗ್ಯವನ್ನ ಯಾವ ತರ ಅರ್ನ್ ಮಾಡ್ಬೇಕು ಅಂದ್ರೆ ಯಾವ ತರ ನಾವು ಉಳಿಸ್ಕೋಬೇಕು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ನೋಡ್ತಿರ್ಬೋದು ಹೌ ಟು ಅರ್ನ್ ಹೆಲ್ತ್ ಪಿಲ್ಲರ್ಸ್ ಆಫ್ ಆಪ್ಟಿಮಲ್ ಹೆಲ್ತ್. ಎಸ್ ನೋಡ್ತಿರ್ಬೋದು ಒಂದು ಮನೆ ಇದೆ ಅಂದ್ರೂ ಕೂಡ ಅದು ಕೂಡ 4 ಪಿಲ್ಲರ್ ಬೇಕು. ಸೊ ನಮ್ಮ ಒಂದು ಆರೋಗ್ಯ ಉಳಿಸ್ಕೋಬೇಕಂದ್ರೆ ಸೊ 4 ಇಂಪಾರ್ಟೆಂಟ್ ಒಂದು ಪಾಯಿಂಟ್ಸ್ ನಾನು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ. ನೋಡ್ತಿರ್ಬೋದು ಇಲ್ಲಿ ಅರ್ನ್ ಅಂತ ಇದೆ, EARN. E means exercise, A means attitude, R means rest, N means nutrition. ಸೊ ಖಂಡಿತ ಇವತ್ತು E ಅಂದ್ರೆ ಎಕ್ಸರ್ಸೈಸ್. ಕಂಪ್ಲೀಟ್ಲಿ ನಾವು ನಮ್ಮ ದೇಹವನ್ನು ಉಳಿಸ್ಕೋಬೇಕಂತಂದ್ರೆ ಆರೋಗ್ಯವಾಗಿ ಉಳಿಸ್ಕೋಬೇಕಂತಂದ್ರೆ ಮಿನಿಮಮ್ ಅಂತ ದಿನಕ್ಕೆ 1 hour ನಾವು ಟೈಮ್ ಕೊಡ್ಲೇಬೇಕು ನಮ್ಮ ಆರೋಗ್ಯಕ್ಕೆ. ವ್ಯಾಯಾಮ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು. ಎಸ್ ಕಂಪ್ಲೀಟ್ಲಿ ಒಂದು ಜಿಮ್ ಮಾಡೋದಾಗಿರ್ಲಿ, ನೆಕ್ಸ್ಟ್ ಯೋಗ ಮಾಡೋದಾಗಿರ್ಲಿ, ಎಲ್ಲಾನು ಮ್ಯಾಟರ್ ಆಗುತ್ತೆ. ನಮ್ಮ ಆರೋಗ್ಯವನ್ನು ನಾವು ಉಳಿಸ್ಕೋಬೇಕಂತಂದ್ರೆ ಮಿನಿಮಮ್ ಅಂತಂದ್ರು ಕೂಡ ಡೈಲಿ ನಾವು ಎಕ್ಸರ್ಸೈಸ್ ಮಾಡ್ಲೇಬೇಕಾಗುತ್ತೆ. ಎಸ್ ಮಿನಿಮಮ್ 1 ತಾಸು ನಮ್ಮ ಆರೋಗ್ಯ ಕಡೆ ಚೆನ್ನಾಗಿರ್ಬೇಕಂತಂದ್ರೆ ನಾವು ವ್ಯಾಯಾಮ ಮಾಡ್ಲೇಬೇಕು. ಅಗೇನ್ ಆಟಿಟ್ಯೂಡ್. ಎಸ್ ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್. ಖಂಡಿತ ನಮ್ಮ ಒಂದು ಮನಸ್ಥಿತಿ ಯಾವ ತರ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಖಂಡಿತ ನಮ್ಮ ಒಂದು ಮನಸ್ಥಿತಿ ಯಾವಾಗ್ಲೂ ಕೂಲ್ ಕಾಮ್ ಆಗಿರ್ಬೇಕು. ಶಾಂತ ರೀತಿಯಿಂದ ನಾವ್ ಎಷ್ಟಿರ್ತೀವಿ ಅಷ್ಟು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಾವೇನಾದ್ರೂ ಜಾಸ್ತಿ ಕೋಪ ಮುಕ್ತರಾಗಿ ಜೋರಾಗಿ ಮಾತಾಡೋದ್ರಿಂದ ಖಂಡಿತ ಹೇಳ್ತೀನಿ ಸಾಕಷ್ಟು ಇವನ್ ಟೆನ್ಷನ್ಸ್ ಬಂದ್ಬಿಟ್ಟು ನಮ್ಮ ದೇಹದಲ್ಲಿ BP ಮತ್ತೊಂದು ಮಗದೊಂದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಆಟಿಟ್ಯೂಡ್ ಅನ್ನೋದು ತುಂಬಾನು ಮ್ಯಾಟರ್ ಆಗುತ್ತೆ. ನಮ್ಮ ನಡವಳಿಕೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಎಸ್ ಅಗೇನ್ ನೋಡ್ತಿರ್ಬೋದು ರೆಸ್ಟ್. ಸೊ ಮಿನಿಮಮ್ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರ್ಬೇಕಂತಂದ್ರೆ ಪ್ರತಿನಿತ್ಯ 6 ರಿಂದ 8 ತಾಸುಗಳ ಕಾಲ ನಾವು ನಿದ್ದೆ ಮಾಡ್ಲೇಬೇಕು. ಮಿನಿಮಮ್ 6 ಮ್ಯಾಕ್ಸಿಮಮ್ 8 ತಾಸು ನಾವು ನಿದ್ದೆ ಮಾಡ್ಲೇಬೇಕು. ನಾವ್ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವ್ ಇವತ್ತೇನಾದ್ರೂ ನಿದ್ದೆನ ಸರಿಯಾಗಿ ಮಾಡದೇ ಇದ್ದಂದ್ರೆ 100% ಹೇಳ್ತೀನಿ ಖಂಡಿತ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ. ಸೊ ನೆಕ್ಸ್ಟ್ ದಿನಕ್ಕೆ ನಮ್ಮ ಬಾಡಿ ಏನಾದ್ರು ರೀಜನರೇಟ್ ಆಗ್ಬೇಕಂತಂದ್ರೆ ನಾನು ಮಿನಿಮಮ್ 6 ರಿಂದ 8 ತಾಸು ನೈಟ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಇದು ಕೂಡ ಇಂಪಾರ್ಟೆಂಟ್. ಅಗೇನ್ ನ್ಯೂಟ್ರಿಷನ್, ಪೋಷಕಾಂಶಗಳು. ನಾವು ತಿನ್ನುವಂತ ಆಹಾರದಲ್ಲಿ ಎಷ್ಟು ಪೋಷಕಾಂಶಗಳಿದಾವೆ ಇದೆಲ್ಲಾನು ಕೂಡ ಮ್ಯಾಟರ್ ಆಗುತ್ತೆ. ಎಸ್ ಇವನ್ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂತೀನಿ. ಎಸ್ ನಾವು ನಮ್ಮ ಆರೋಗ್ಯನ ಯಾವ ತರ ಕಾಪಾಡ್ಕೊಳ್ಬೇಕು ಅನ್ನೋದು. ಎಸ್ ಅರ್ನ್, ಎಕ್ಸರ್ಸೈಸ್, ಆಟಿಟ್ಯೂಡ್, ರೆಸ್ಟ್ ಅಂಡ್ ನ್ಯೂಟ್ರಿಷನ್. ಇದು ಕರೆಕ್ಟ್ ಆಗಿ ಒಂದ್ 4 ಫಾರ್ಮುಲಾ ನಾವೇನಾದ್ರು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ನಮ್ ಕೈಲೇ ಇದೆ. ಅಗೇನ್ ಎಸ್ ಇವಾಗ ನಾವು ನ್ಯೂಟ್ರಿಷನ್ ಅಂತ ಹೇಳಿದ್ವಿ. ಯಾವ ತರ ನಮಗೆ ನ್ಯೂಟ್ರಿಷನ್ ಬೇಕು ಪ್ರತಿನಿತ್ಯ ನಮ್ಮ ಬಾಡಿಗೆ ನೋಡ್ತಿರ್ಬೋದು. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ನಿಮ್ಗೆಲ್ರಿಗೂ ಕಾಣ್ತಿದೆ ಅಂತ ಅನ್ಕೊಂತೀನಿ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಗೇನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಓಕೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನಕ್ ಬೇಕು, ಸಾಧಾರಣವಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಕ್ ಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ನಿಮಗೆ. ಎಸ್ ಫಸ್ಟ್ ಬಂದ್ಬಿಟ್ಟು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಎಸ್ ಇದು ಬಂದ್ಬಿಟ್ಟು ಇದ್ರಲ್ಲಿ ಏನೇನು ಕಂಟೆಂಟ್ ಇರುತ್ತೆ, ಇದರಲ್ಲಿ ಯಾವ್ದಾವ್ದ ಅಂಶಗಳು ಇರ್ತವೆ. ಫಸ್ಟ್ ಬಂದ್ಬಿಟ್ಟು ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತ ಹೇಳ್ತೀನಿ ನಮ್ಮ ಬಾಡಿಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನಾವು ಇಟ್ಕೋಬೇಕಂತಂದ್ರೆ ಪ್ರೋಟೀನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಪ್ರೋಟೀನ್ ನಾವು ಎಷ್ಟು ತೂಕ ಇರ್ತೀವಿ ಅಷ್ಟು ಗ್ರಾಮ್ ನಮಗೆ ಪ್ರೋಟೀನ್ ಬೇಕು ಪ್ರತಿನಿತ್ಯ. ಎಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ತೂಕ ಎಷ್ಟಿರುತ್ತೆ ಅಷ್ಟು ನಮಗೆ ಪ್ರತಿನಿತ್ಯ ಪ್ರೋಟೀನ್ ನಮ್ಮ ಬಾಡಿಗೆ ಬೇಕಾಗುತ್ತೆ. ಎಸ್ ಅಗೇನ್ ಕಾರ್ಬೋಹೈಡ್ರೇಟ್ಸ್ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದರಲ್ಲಿ ನಾನು ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇದರಲ್ಲಿ ಇರುತ್ತೆ ನಾನು ಹೇಳ್ತೀನಿ. ಎಸ್ ಅಗೇನ್ ಕಾರ್ಬೋಹೈಡ್ರೇಟ್ಸ್ ಇದು ಬಂದ್ಬಿಟ್ಟು ಎನರ್ಜಿನ ಇವತ್ತು ನಾವು ಊಟ ಮಾಡಿರ್ತಕ್ಕಂಥ ಊಟದಿಂದ ನಮಗೆ ಶಕ್ತಿಯಾಗಿ ಅದನ್ನ ಕನ್ವರ್ಟ್ ಮಾಡುತ್ತೆ ಕಾರ್ಬೋಹೈಡ್ರೇಟ್ಸ್. ಎಸ್ ಖಂಡಿತ ಲಾಸ್ಟ್ ಅಲ್ಲಿ ಫ್ಯಾಟ್ಸ್ ಇದು ಬಂದ್ಬಿಟ್ಟು ಸ್ಟೋರೇಜ್ ಆಫ್ ಎನರ್ಜಿ. ನಮ್ಮ ಎನರ್ಜಿನ ಕಂಪ್ಲೀಟ್ಲಿ ಒಂದು ಸ್ಟೋರ್ ಮಾಡೋದಕ್ಕೆ ಇವನ್ ಫ್ಯಾಟ್ಸ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಕಡೆ ಬಂದ್ಬಿಟ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಇದರಲ್ಲಿ ಯಾವ್ದು ಬರುತ್ತೆ ಅಂದ್ರೆ ವಿಟಮಿನ್ಸ್ ಮತ್ತು ಮಿನರಲ್ಸ್. ಇದೆಲ್ಲಾನು ಕಂಪ್ಲೀಟ್ಲಿ ನಮ್ಮ ದೇಹಕ್ಕೆ ಬೇಕು. ಎಸ್ ಇವತ್ತು ನಮ್ಮ ದೇಹ ಅನ್ನೋದು ಕಂಪ್ಲೀಟ್ಲಿ ಎಲ್ಲಾನು ಸೆಲ್ಸ್ ಗಳಿಂದ ಡೆವಲಪ್ ಆಗಿರುತ್ತೆ. ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಅದರಿಂದ ಡೆವಲಪ್ ಆಗುತ್ತೆ. ಅದರಿಂದ ಸೆಲ್ ಆಗುತ್ತೆ, ಸೆಲ್ ಇಂದ ಟಿಶ್ಯೂ ಆಗುತ್ತೆ, ಟಿಶ್ಯೂ ಇಂದ ಆರ್ಗನ್ ಆಗುತ್ತೆ, ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಆಗುತ್ತೆ, ಸಿಸ್ಟಮ್ ಆಗ್ಬಿಟ್ಟು ಇವನ್ ನಮ್ಮ ಹ್ಯೂಮನ್ ಬಾಡಿ ಡೆವಲಪ್ ಆಗುತ್ತೆ. ಖಂಡಿತ ಇವತ್ತು ಒಬ್ಬ ಮನುಷ್ಯ ತನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕಂತಂದ್ರೆ ಏನ್ ಬೇಕನ್ನೋದು ಹೇಳ್ತೀನಿ. ಖಂಡಿತ 5 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀನಿ. ಎಸ್ ಅದು ಯಾವ್ದಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಇವನ್ ನೀರು. ಪ್ರತಿನಿತ್ಯ ನಮ್ಮ ದೇಹಕ್ಕೆ 70%, 70% ಆಫ್ ವಾಟರ್ ಬೇಕೇ ಬೇಕು. ಎಸ್ ಇದನ್ನ ನಾವು ದಯವಿಟ್ಟು ಎಲ್ರಿಗೂ ಹೇಳಲೇಬೇಕಾಗುತ್ತೆ.
70% ಆಫ್ ವಾಟರ್. ಮಿನಿಮಮ್ ಆ ವ್ಯಕ್ತಿ ಎಷ್ಟು ತೂಕ ಇರ್ತಾನೆ, ಇವನ್ 20 ಕೆಜಿ ಇದ್ರೆ ದಿನಕ್ಕೆ 1 ಲೀಟರ್, 40 ಕೆಜಿ ಇದ್ರೆ ದಿನಕ್ಕೆ 2 ಲೀಟರ್, 60 ಕೆಜಿ ಇದ್ರೆ ದಿನಕ್ಕೆ 3 ಲೀಟರ್, 80 ಕೆಜಿ ಇದ್ರೆ ದಿನಕ್ಕೆ 4 ಲೀಟರ್, ಅದರನಾಗಿ 100 ಕೆಜಿ ಇದ್ರೆ ದಿನಕ್ಕೆ 5 ಲೀಟರ್ ನೀರನ್ನ ಅವರು ಸೇವಿಸಬೇಕು. ಇಲ್ಲ ಅಂತಂದ್ರೆ ಅವ್ರ ಬಾಡಿಗೆ 70% ಆಫ್ ವಾಟರ್ ಆಗಲ್ಲ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ 5 ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇದು ನೀರು ಅನ್ನೋದು ನಮ್ಮ ದೇಹಕ್ಕೆ 70% ಬೇಕೇ ಬೇಕು. ಅಗೇನ್ ನೆಕ್ಸ್ಟ್ ಬಂದ್ಬಿಟ್ಟು 24% ಕಾರ್ಬೋಹೈಡ್ರೇಟ್. ಇದು ಬಂದ್ಬಿಟ್ಟು ನಾವು ತಿನ್ನುವಂತ ಆಹಾರದಲ್ಲಿ ರೊಟ್ಟಿ, ಚಪಾತಿ, ಸಾಂಬಾರ್, ಇವನ್ ಬೇಳೆ, ರಾಗಿ ಮುದ್ದೆ, ಈ ತರ ಅದರಲ್ಲಿ ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಇವತ್ತು ನಮ್ಮಲ್ಲಿ ಸಾಕಷ್ಟು ಇವತ್ತು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗ್ತಿದೆ, ಅದಕ್ಕೋಸ್ಕರ ನಮಗೆ ಫ್ಯಾಟ್ಸ್ ಅನ್ನ ಡೆವಲಪ್ ಆಗ್ತಿದೆ. ಅಗೇನ್ ನೆಕ್ಸ್ಟ್ ಬಂದ್ಬಿಟ್ಟು 4% ಪ್ರೋಟೀನ್, 70% ವಾಟರ್, 24% ಕಾರ್ಬೋಹೈಡ್ರೇಟ್, 4% ಪ್ರೋಟೀನ್ ಬೇಕು. ಖಂಡಿತ ಪ್ರೋಟೀನ್ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಒಂದು ಗೋಡೆನ ಯಾವ ತರ ನಾವು ಕಟ್ತೀವಿ ಆ ತರ ನಮ್ಮ ಬಾಡಿಗೆ ಡೆವಲಪ್ ಆಗ್ಬೇಕಂತಂದ್ರೆ ಪ್ರೋಟೀನ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಖಂಡಿತ ಅದು ಕೂಡ 4% ಬೇಕು. ಅಗೇನ್ 1% ವಿಟಮಿನ್ಸ್ ಅಂಡ್ ಮಿನರಲ್ಸ್. ಅಗೇನ್ ಲಾಸ್ಟ್ ಅಲ್ಲಿ 1% ಆಫ್ ಫ್ಯಾಟ್ಸ್. ಕಂಪ್ಲೀಟ್ಲಿ ಈ ತರ ಏನಾದ್ರು 100% ನಮ್ಮ ಬಾಡಿಗೆ ಪ್ರತಿನಿತ್ಯ ಸಿಗ್ತಾ ಇದೆ ಅಂತಂದ್ರೆ ಖಂಡಿತ ಹೇಳ್ತೇನೆ ಆ ವ್ಯಕ್ತಿ ಆರೋಗ್ಯವಾಗಿದ್ದಾನೆ. ನಾವು ತಿನ್ನೋ ಫುಡ್ ಅಲ್ಲಿ ಈ ತರ ಎಲ್ಲಾನು ಸಿಗ್ತಾ ಇದೆನಾ, ನಾವೆಲ್ಲರೂ ಕ್ರಾಸ್ ಚೆಕ್ ಮಾಡ್ಕೊಳ್ಳೇಬೇಕು. 100% ಹೇಳ್ತೀನಿ, ನಾವು ತಿನ್ನೋ ಫುಡ್ ಅಲ್ಲಿ ಇದು ಎಷ್ಟುನು ಸಿಗ್ತಾ ಇಲ್ಲ. ನೋ ಸಿಂಗಲ್ ಫುಡ್ ಕ್ಯಾನ್ ಪ್ರೊವೈಡ್ ಆಲ್ ನ್ಯೂಟ್ರಿಯೆಂಟ್ಸ್ ಇನ್ ದಿ ರಿಕ್ವೈರ್ಡ್ ಅಮೌಂಟ್. ಖಂಡಿತ ಹೇಳ್ತೀನಿ, ನಾವು ತಿನ್ನೋ ಒಂದು ಆಹಾರದಲ್ಲಿ ಇದು ಯಾವ್ದನ್ನು ಕರೆಕ್ಟ್ ಆಗಿ ನಮಗೆ ಸಿಗ್ತಾ ಇಲ್ಲ. ಅವಾಗಾದ್ರೆ ನಾವೇನ್ ಮಾಡ್ಬೇಕು? ಎಷ್ಟು ನೋಡ್ತಾ ಇರ್ಬೋದು, ನಮಗೆ ಇವತ್ತು ಯಾವ ತರ ಒಂದು ಚಾಲೆಂಜಸ್ ಬರ್ತಾ ಇದಾವೆ ಲೈಫ್ ಅಲ್ಲಿ. ಸಾಕಷ್ಟು ಇವತ್ತು ನಾವು ತಿನ್ನುವಂತ ಆಹಾರದಲ್ಲಿ ಚಾಲೆಂಜ್ ಬರ್ತದಾವೆ. ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಇವತ್ತು ನಾವು ಊಟ ಮಾಡುವಂತ ಆಹಾರ, ಟುಡೇ ಮೀಲ್ಸ್. ನೋಡ್ತಿರ್ಬೋದು ಇವತ್ತಿನ ಆಹಾರದಲ್ಲಿ ಯಾವ ತರ ಒಂದು ಚಾಲೆಂಜಸ್ ಬರ್ತಾ ಇದೆ ನಮಗೆ ಅಂತಂದ್ರೆ, ಎಂಟಿ ಕ್ಯಾಲೋರಿ ಫುಡ್. ನಾವು ತಿನ್ನೋ ಫುಡ್ ಅಲ್ಲಿ ಕಂಪ್ಲೀಟ್ಲಿ ಯಾವ ತರ ಪೌಷ್ಟಿಕಾಂಶಗಳು ಇಲ್ಲ. ಅದನ್ನ ನಾವು ಪ್ರತಿನಿತ್ಯ ತಿಂತಾ ಇದೀವಿ ಆಹಾರ, ಅಷ್ಟು ಅದ್ರಲ್ಲಿ ಎಷ್ಟೊಂದು ಪೌಷ್ಟಿಕಾಂಶಗಳಿದಾವೆ. ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಹಿರಿಯರು ಯಾವಾಗ್ಲೂ ಇವನ್ ಯಾವುದೇ ಒಂದು ಬೆಳೆ ಬೆಳಿಬೇಕಂತಂದ್ರೆ ಒಂದು ತಿಪ್ಪೆ ಗೊಬ್ಬರ ಅಥವಾ ಗೋಮೂತ್ರ ಈ ತರ ನಾನಾ ರೀತಿಯ ಆರ್ಗಾನಿಕ್ ನ ಬಳಸ್ಬಿಟ್ಟು ಇವತ್ತು ಕಂಪ್ಲೀಟ್ಲಿ ಅವರು ಊಟ ಮಾಡ್ತಿದ್ರು. ಅವಾಗೆ ಅವ್ರ ಆರೋಗ್ಯ ಚೆನ್ನಾಗಿರ್ತಿತ್ತು. ಇವಾಗ ನಮಗೆ ಚಿಕ್ಕ ವಯಸ್ಸಿಗೆಲ್ಲ ಇವನ್ BP, ಶುಗರ್, ಈ ತರ ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಈ ತರ ಎಲ್ಲ ಬರೋದಕ್ಕೆ ಕಾರಣ ನಾವು ತಿನ್ನುವಂತ ಆಹಾರದಲ್ಲಿ ಸಾಕಷ್ಟು ಕ್ಯಾಲೋರೀಸ್ ಇಲ್ಲ. ನೋಡ್ತಾ ಇರ್ಬೋದು, ಅವಾಗ ನಮ್ಮ ಮನೆ ಹಿರಿಯರು ಎಲ್ಲರೂ ಪ್ರತಿನಿತ್ಯ ಒಂದು 5 ಕಿಲೋಮೀಟರ್ ಇದ್ರು ಕೂಡ ಹೊಲಗದ್ದೆಗಳು ಅಲ್ಲೇ ನಡ್ಕೊಂಡು ಹೋಗ್ಬಿಟ್ಟು ಇವನು ಮಿನಿಮಮ್ 6 ಇಂದ 8 ತಾಸು ಹೊಲಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮಾಡಿ ಬಂದ್ರು ಕೂಡ ಅವ್ರ ಮನೆಗೆ ಯಾವ ತರ ಸುಸ್ತಾಗ್ತಾ ಇರ್ಲಿಲ್ಲ. ಇವತ್ತು ನಾವು ನಮ್ಮ ಜನರೇಷನ್ ಅಲ್ಲಿ ನಾವು ಹೋಗಿ ಸುಮ್ನೆ AC ರೂಮ್ ಅಲ್ಲಿ ಆಫೀಸಲ್ಲಿ ಕೂತ್ಕೊಂತೀವಿ, ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತೀವಿ, ಮೊಬೈಲ್ ಅಲ್ಲಿ ಕೆಲಸ ಮಾಡ್ತಿರ್ತೀವಿ. ಖಂಡಿತ ನಾವು ಮನೆಗೆ ಬರೋಷ್ರೊಳಗೆ ಸಾಕಷ್ಟು ಸುಸ್ತಾಗ್ತದೆ. ಏನಕ್ಕಂದ್ರೆ ಕಂಪ್ಲೀಟ್ಲಿ ನಾವು ಕೊಡ್ತಕ್ಕಂಥದ್ದು ಒಂದು ಮೈಂಡಿಗೆ ಕೆಲಸ ಕೊಡ್ತಿದ್ವಿ, ಅವ್ರೆಲ್ಲಾರ್ನು ಬಾಡಿಗೆ ಕೆಲಸ ಕೊಟ್ಟಿದ್ದಾರೆ. ಖಂಡಿತ ಹೇಳ್ತೀನಿ, ಇವತ್ತು ನಾವು ಓನ್ಲಿ ಮೈಂಡಿಗೆ ಅಷ್ಟೇ ಅಲ್ಲ, ನಮ್ಮ ಬಾಡಿಗೆ ಕೂಡ ಕೆಲಸ ಕೊಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ಇವನು ಅದು ಕೂಡ ಎಲ್ಲಾನು ಮ್ಯಾಟರ್ ಆಗುತ್ತೆ. ನೋಡ್ತಾ ಇರ್ಬೋದು ಸರ್ ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಲ್ಯಾಕ್ ಆಫ್ ವೆರೈಟೀಸ್ ಇದೆ. ನೆಕ್ಸ್ಟ್ ನಾವು ತಿನ್ನುವಂತ ಆಹಾರದಲ್ಲಿ ಎಂಟಿ ಕ್ಯಾಲೋರಿ ಫುಡ್ ಇದೆ. ನೆಕ್ಸ್ಟ್ ನಾವು ತಿಂತಕ್ಕಂತ ಆಹಾರ ಕೂಡ ಕಂಪ್ಲೀಟ್ಲಿ ಫಾಸ್ಟ್ ಫುಡ್ ಆಗಿದೆ. ಜಾಸ್ತಿ ನಾವ್ ಏನ್ ಮಾಡ್ತಿದ್ವಿ, ಶುಗರ್ ನ, ಸಾಲ್ಟ್ ನ ಜಾಸ್ತಿ ನಾವು ಬಳಸ್ತಾ ಇದ್ವಿ. ನೆಕ್ಸ್ಟ್ ಕಾಫಿ, ಟೀಗೆ ಜಾಸ್ತಿ ನಾವು ಮಾರು ಹೋಗ್ತಾ ಇದೀವಿ. ಕಂಪ್ಲೀಟ್ಲಿ ಯಾವ ತರ ಕ್ವಾಲಿಟಿ ಇರತಕ್ಕಂತ ಫುಡ್ ಅನ್ನ ನಾವು ತಿಂತಾ ಇದ್ವಿ. ಜಸ್ಟ್ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ನಾಲ್ಗೆ ರುಚಿಗೋಸ್ಕರ ಇವತ್ತು ನಾವು ಊಟ ಮಾಡ್ತಾ ಇದ್ವಿ. ಖಂಡಿತ ಹೇಳ್ತೀನಿ, ನಾಲ್ಗೆ ರುಚಿಗೆ ನಾವೇನಾದ್ರೂ ಊಟ ಮಾಡಿದ್ರೆ 100% ಹೇಳ್ತೀನಿ ಅದು ನಮ್ಮ ಒಳಗಡೆ ಹಾನಿ ಮಾಡುತ್ತೆ. ನಾವೇನಾದ್ರೂ ಬಾಯಿಗೆ ಏನಾದ್ರೂ ಸ್ವಲ್ಪ ವಿಷ ಅಂಶವನ್ನ ಏನಾದ್ರೂ ಕೊಟ್ಟಾಗೆ, ವಿಷ ಮೀನ್ಸ್ ಹಾಗಲಕಾಯಿ ಈ ತರ ಏನಾದ್ರು ಕರ್ಜಿಕಾಯಿ ನಾವು ತಿಂದಾಗೆ ಅದು ನಮ್ಮ ಹೊಟ್ಟೆ ಒಳಗಡೆ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಕಂಪ್ಲೀಟ್ಲಿ ಏನ್ ಮಾಡ್ತಿದ್ವಿ ಅಂತಂದ್ರೆ ನಾಲಿಗೆ ರುಚಿ ಸಲುವಾಗಿ ಊಟ ಮಾಡ್ತಿದ್ವಿ. ಅದರಿಂದ ನಮಗೆ ಸಾಕಷ್ಟು ಚಾಲೆಂಜಸ್ ಕೂಡ ಬರ್ತಾ ಇದಾವೆ. ಸರ್ ಆಫ್ ಮಾಡಿ ಸ್ಕ್ರೀನ್ ಶೇರ್. ಒನ್ ಸೆಕೆಂಡ್ ಲೀಡರ್. ಓಕೆ, ಸಾರಿ ಸರ್, ಕಂಟಿನ್ಯೂ ಮಾಡಿ. ಅದೇ PDF ಇತ್ತಲ್ಲ, ನೀವು PDF ಇತ್ತು, ಅದಕ್ಕೆ ಶೇರ್ ಮಾಡಿದ್ದೆ. ಎಸ್ ಖಂಡಿತ ಸರ್.
ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಆಲ್ರೆಡಿ ಹೇಳಿದ್ನ ಜಾಸ್ತಿ ನಾವು ಟೀ ಕಾಫಿ ಕುಡಿತಾ ಇದ್ವಿ. ನೆಕ್ಸ್ಟ್ ಅಗೇನ್ ಕ್ವಾಲಿಟಿ ಫುಡ್ ಇಲ್ಲ, ಫಾಸ್ಟ್ ಫುಡ್ ತಿಂತಾ ಇದ್ವಿ. ನೆಕ್ಸ್ಟ್ ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ನೆಕ್ಸ್ಟ್ ಚಾಲೆಂಜ್ ನೋಡ್ತಾ ಇರ್ಬೋದು ಆ ಲೈಫ್ ಸ್ಟೈಲ್ ಚಾಲೆಂಜಸ್ ನೋಡ್ತಾ ಇರ್ಬೋದು. ನಮ್ಗೆ ಯಾವ ತರ ಒಂದು ನಮಗೆ ಚಾಲೆಂಜಸ್ ಬರ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಲೈಫ್ ಅಲ್ಲಿ. ಫಾಸ್ಟ್ ಪೇಸ್ಡ್ ಲೈಫ್ ಸ್ಟೈಲ್, ನೆಕ್ಸ್ಟ್ ಈಟಿಂಗ್ ಆನ್ ದಿ ರನ್, ನೆಕ್ಸ್ಟ್ ಹೈ ಸ್ಟ್ರೆಸ್ ಲೆವೆಲ್ಸ್, ಸ್ಕಿಪ್ಡ್ ಮೀಲ್ಸ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ನೆಕ್ಸ್ಟ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಸೊ ಇದು ಕೂಡ ನಮಗೆ ನಮ್ಮ ಜೀವನ ಶೈಲಿಯಲ್ಲಿ ಬರ್ತಕ್ಕಂಥ ಚಾಲೆಂಜಸ್. ಇದು ಸೆಕೆಂಡ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ವೇಗದ ಗತಿಯ ಜೀವನ ಶೈಲಿ. ಫಾಸ್ಟ್ ಪೇಸ್ಡ್ ಲೈಫ್ ಮೀನ್ಸ್ ವೇಗದ ಗತಿಯ ಜೀವನ ಶೈಲಿಯಿಂದ ನಾವು ಕಂಪ್ಲೀಟ್ಲಿ ಇವತ್ತು ಸಾಕಷ್ಟು ಇವನ್ ಚಾಲೆಂಜಸ್ ಗೆ ಅವಾಯ್ಡ್ ಆಗ್ತಿದ್ವಿ. ನೆಕ್ಸ್ಟ್ ಈಟಿಂಗ್ ಆನ್ ದಿ ರನ್, ಖಂಡಿತ ತಿನ್ನೋದಕ್ಕೆ ಕೂಡ ನಮಗೆ ಟೈಮ್ ಇಲ್ಲ. ನೆಕ್ಸ್ಟ್ ನೋಡ್ತಾ ಇರ್ಬೋದು ನಮಗೆ ಇರ್ತಕ್ಕಂತ ವರ್ಕ್ ಪ್ರೆಷರ್ ಇಂದ ಕಂಪ್ಲೀಟ್ಲಿ ಹೈ ಸ್ಟ್ರೆಸ್ ಲೆವೆಲ್ಸ್ ಇದೆ. ಖಂಡಿತ ಸಾಕಷ್ಟು ಒತ್ತಡದಿಂದ ನಮಗೆ ನಮ್ಮ ಆರೋಗ್ಯ ಕೂಡ ನಾವು ಹಾಳು ಮಾಡ್ಕೊಂತಿದ್ವಿ. ನೆಕ್ಸ್ಟ್ ಸ್ಕಿಪ್ಡ್ ಮೀಲ್ಸ್, ನಾವು ಊಟ ಮಾಡೋಂತ ಊಟ ಕೂಡ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ತಾ ಇದ್ವಿ. ಇವಾಗ ಮಾಡೋಣ, ಮತ್ತೆ ಮಾಡೋಣ, ಮಗದೊಂದು ಮಾಡೋಣ ಅಂತೇಳಿ ಆ ಟೈಮಿಂಗ್ ಇರ್ಲಾದೇನೆ ಇವತ್ತು ನಮ್ಮ ಒಂದು ಆರೋಗ್ಯ ಕೂಡ ಹಾಳಾಗ್ತಿದೆ. ನೆಕ್ಸ್ಟ್ ಲ್ಯಾಕ್ ಆಫ್ ಎಕ್ಸರ್ಸೈಸ್, ಖಂಡಿತ ನಾವು ಇವತ್ತು ಯಾವ ತರ ಎಕ್ಸರ್ಸೈಸ್ ಅನ್ನ ನಾವು ಮಾಡ್ತಾ ಇಲ್ಲ. ನಮ್ ದೇಹಕ್ಕೆ ಕಂಪ್ಲೀಟ್ಲಿ ನಾವು ಯಾವ ತರ ಕೆಲಸ ಕೊಡ್ತಾ ಇಲ್ಲ, ಇದನ್ನು ಕೂಡ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ನಾವು ಇರ್ತಕ್ಕಂಥ ವಾತಾವರಣ ಕೂಡ ಕಂಪ್ಲೀಟ್ಲಿ ಇವತ್ತು ಕಲುಷಿತವಾಗಿದೆ. ಏನಕ್ಕಂದ್ರೆ ಯಥೇಚ್ಛವಾಗಿ ಇವನ್ ವೆಹಿಕಲ್ಸ್ ಗಳು, ಬಸ್ಗಳಾಗಿರ್ಬೋದು, ಬೈಕ್ ಗಳಾಗಿರ್ಬೋದು, ಅದರಿಂದ ಬರ್ತಕ್ಕಂಥ ಸಾಕಷ್ಟು ಇವನ್ ಕೆಮಿಕಲ್ಸ್ ಇಂದ, ಇವನ್ ಯಾವುದೇ ಒಂದು ಕಾರ್ಖಾನೆಯಿಂದ ಬರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಇಂದ ಕಂಪ್ಲೀಟ್ಲಿ ಇವತ್ತು ನಮ್ಮ ಎನ್ವೈರನ್ಮೆಂಟಲ್ ಕೂಡ ಕಂಪ್ಲೀಟ್ಲಿ ಪೊಲ್ಯೂಷನ್ ಆಗಿದೆ, ಹಾಳಾಗಿದೆ. ಅದರಿಂದ ನಮಗೆ ಸಾಕಷ್ಟು ಇವತ್ತು ಓಝೋನ್ ಅನ್ನೋ ಒಂದು ಪದರ ಕೂಡ ತೂತ್ ಬೀಳ್ತಾ ಇದೆ. ಅದರಿಂದ ಬರ್ತಕ್ಕಂಥ ಒಂದು ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ದೇಹದ ಮೇಲೆ ಬೀಳೋದ್ರಿಂದ ಅದು ಕೂಡ ಸಾಕಷ್ಟು ಸಮಸ್ಯೆಗಳು ಆಗ್ತದವೆ. ಸೊ ಇದು ಕೂಡ ನಮಗೆ ಕಂಪ್ಲೀಟ್ಲಿ ಮ್ಯಾಟರ್ ಆಗುತ್ತೆ. ನೋಡ್ತಾ ಇರ್ಬೋದು ಹೌ ಟು ಫಿಲ್ ದಿ ನ್ಯೂಟ್ರಿಷನ್ ಗ್ಯಾಪ್. ಖಂಡಿತ ಇವತ್ತು ನಮ್ಗೆ ಈ ತರ ಸಾಕಷ್ಟು ಚಾಲೆಂಜಸ್ ಬರ್ತಾ ಇದಾವೆ ನಮ್ಮ ಜೀವನ ಶೈಲಿಯಲ್ಲಿ. ನಾವು ಊಟ ಮಾಡೋಂತ ಊಟದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದಾವೆ. ಅದಕ್ಕೆಲ್ಲಾನು ನಾನು ಏನ್ ಮಾಡ್ಬೇಕು, ಆ ಒಂದು ಗ್ಯಾಪ್ ಅನ್ನ ಯಾವ ತರ ನಾವು ಫಿಲ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು. ಫುಡ್ ಸಪ್ಲಿಮೆಂಟ್ಸ್, ಕಂಪ್ಲೀಟ್ಲಿ ಹೇಳ್ತೀನಿ, ನಮ್ಮ ಮೋದಿಕಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ ಗಳು ಕೂಡ ಫುಡ್ ಸಪ್ಲಿಮೆಂಟ್ಸ್, ಯಾವ ತರ ಮೆಡಿಸಿನ್ ಅಲ್ಲ. ಖಂಡಿತ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಕೂಡ ಮೆನ್ಷನ್ ಮಾಡಿರ್ತಾರೆ FSSAI ಅಂದ್ರೆ ಫುಡ್ ಸಪ್ಲೈ ಸ್ಟ್ಯಾಂಡರ್ಡ್ ಅಥರೈಸ್ಡ್ ಆಫ್ ಇಂಡಿಯಾ, ಅವ್ರ ಕಡೆ ಕೂಡ ಮಾನ್ಯತೆ ಪಡೆದಿದೆ. ಇದು ಯಾವ ತರ ಮೆಡಿಸಿನ್ ಅಲ್ಲ, ಇದು ಬಂದ್ಬಿಟ್ಟು ಓನ್ಲಿ ಫುಡ್, ಆಹಾರ ಅಂತೇಳಿ. ಖಂಡಿತ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ 100% ಹೇಳ್ತೀನಿ ನಮ್ಮ ಆರೋಗ್ಯನ ಉಳಿಸ್ಕೋಬಹುದು. ಸೊ ಆ ಸಪ್ಲಿಮೆಂಟ್ಸ್ ಯಾವ ತರ ಇದಾವೆ ನೋಡ್ತಾ ಇರ್ಬೋದು. ಬೆಸ್ಟ್ ಮಾಡರ್ನ್ ಸೈನ್ಸ್ ವಿತ್ ದಿ ಗುಡ್ನೆಸ್ ಆಫ್ ನೇಚರ್, ಖಂಡಿತ ಒಂದು ಆಧುನಿಕ ವಿಜ್ಞಾನ ಅದರಿಂದ ಮಾಡಿರ್ತಕ್ಕಂಥ ಕಂಪ್ಲೀಟ್ಲಿ ಒಂದು ನ್ಯಾಚುರಲ್ ಇರ್ತಕ್ಕಂಥ ಒಂದು ಸಪ್ಲಿಮೆಂಟರಿ. ಅಗೇನ್ ಆಯುರ್ವೇದಿಕ್ ಫಾರ್ಮುಲಾ ಕಾಂಬೈನ್ಸ್ ಮಾಡರ್ನ್ ಸೈನ್ಸ್ ವಿತ್ ದಿ ವಿಸ್ಡಮ್ ಆಫ್ ಆಯುರ್ವೇದ. ಸಾಯುರ್ವೇದಿಕ್ ಅಂತ ಇದೆ, ಸೈನ್ಸ್ ಮತ್ತು ನಮ್ಮ ಹಳೆಯ ಕಾಲದ ಆಯುರ್ವೇದನು ಎರಡೂನು ಮಿಕ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ಸಾಯುರ್ವೇದಿಕ್ ಫಾರ್ಮುಲಾ ಇದೆ. ಸೊ ಕಂಪ್ಲೀಟ್ಲಿ ಆಯುರ್ವೇದ ಒಂದು 100-200 ವರ್ಷಗಳ ಕಾಲ ಹಿಂದ್ಗಡೆ ಕಂಪ್ಲೀಟ್ಲಿ ಎಲ್ಲರೂ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ರು. ನಮ್ಮ ಗಿಡಮೂಲಿಕೆಗಳು, ನಮ್ಮ ಒಂದು ವಾತಾವರಣದಲ್ಲಿ ಸಿಗತಕ್ಕಂತ ಇವನ್ ಸಸ್ಯಗಳು, ಇವನ್ ಎಲೆಗಳು, ಇದರಿಂದ ಅವ್ರ ಆರೋಗ್ಯವನ್ನು ಕಂಪ್ಲೀಟ್ಲಿ ಉಳಿಸ್ಕೊಂತಿದ್ರು. ಆ ಒಂದು ಕಂಟೆಂಟ್ ಕೂಡ ಇದ್ರಲ್ಲಿದಾವೆ. ಈಗಿನ ಮಾಡರ್ನ್ ಸೈನ್ಸ್ ಕೂಡ ಅದನ್ನು ಕೂಡ ಎರಡು ಮಿಕ್ಸ್ ಮಾಡ್ಬಿಟ್ಟು ಸಾಯುರ್ವೇದಿಕ್ ಅಂತ ಮಾಡಿದ್ದಾರೆ. ಅಗೇನ್ fill the nutritional gap taking care of the varied nutritional needs of different life stages. ನೆಕ್ಸ್ಟ್ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಇವತ್ತು ನಾವು ಯಾವ ತರ ನಮ್ಮ ಒಂದು ನ್ಯೂಟ್ರಿಷನ್ ಫಿಲ್ ಮಾಡ್ಕೋಬೇಕು ಅನ್ನೋದು ಈ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನಮ್ಮಲ್ಲಿ ಇರ್ತಕ್ಕಂತ ಒಂದು ಸಪ್ಲಿಮೆಂಟರಿಗೆ ಕಂಪ್ಲೀಟ್ಲಿ ಸಾಕಷ್ಟು ಇವನ್ನ ರಿವಾರ್ಡ್ ಕೂಡ ಸಿಕ್ಕಿದಾವೆ. ನೋಡ್ತಾ ಇರೋದು ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಆಫ್ ಫಾರ್ ಮೋದಿ ಕೇರ್, ನೆಕ್ಸ್ಟ್ ಹೆಲ್ತ್ ಕೇರ್ ಲೀಡರ್ಸ್ ಅವಾರ್ಡ್ಸ್ ಅಂತ 2018ರಲ್ಲಿ ಸಿಕ್ಕಿದೆ. ಬೆಸ್ಟ್ ನ್ಯೂಟ್ರಿಷನಲ್ ಕಂಪನಿ ಅಂತೇಳಿ ಕಂಪನಿ ಆಫ್ ದಿ ಇಯರ್ ಅಂತ ಕೂಡ ಅವಾರ್ಡ್ ಸಿಕ್ಕಿದೆ. ಫಸ್ಟ್ ನ್ಯೂಟ್ರಿಷನ್ ಬ್ರ್ಯಾಂಡ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ. ಇವನ್ನ ಸಾಕಷ್ಟು ಅವಾರ್ಡ್ ಸಿಕ್ಕಿದಾವೆ. ಖಂಡಿತ ಹೇಳ್ತೀನಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಪ್ಲಿಮೆಂಟರಿ ಕೂಡ ತುಂಬಾ ಅದ್ಭುತವಾದ ರಿಸಲ್ಟ್ ಇದಾವೆ. ಸೊ ಅವನ್ನ ಬಳಸೋದ್ರಿಂದ ಖಂಡಿತ ಹೇಳ್ತೀನಿ ಸಾಕಷ್ಟು ನಮಗೆ ಆರೋಗ್ಯವನ್ನು ಉಳಿಸ್ಕೋಬಹುದು. ಸಾಕಷ್ಟು ಕೂಡ ರಿವಾರ್ಡ್ ಕೂಡ ನಮಗೆ ಸಿಕ್ಕಿದಾವೆ. ಅಗೇನ್ ನೋಡ್ತಿರ್ಬೋದು ಎಷ್ಟು ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದಾವೆ ನಮ್ಮ ಒಂದು ವೆಲ್ನೆಸ್ ಕ್ಯಾಟಗರಿಯಲ್ಲಿ. ಕಂಪ್ಲೀಟ್ಲಿ ಒಂದು 60ಕ್ಕೂ ಹೆಚ್ಚು ವೆಲ್ನೆಸ್ ಸಪ್ಲಿಮೆಂಟರಿ ನಮ್ ಕಡೆ ಇದಾವೆ. ಸೊ ಅದರಲ್ಲಿ ಯಾವ್ಯಾವ ಕ್ಯಾಟಗರಿ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಓವರ್ ಆಲ್ ವೆಲ್ ಬೀಯಿಂಗ್. ಖಂಡಿತ ಇವತ್ತು ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರ್ಬೇಕಂತಂದ್ರೆ ಏನೇನ್ ಬೇಕನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಬೋನ್ ಅಂಡ್ ಜಾಯಿಂಟ್ ಕೇರ್. ಖಂಡಿತ ಇವತ್ತು
ನಮ್ಮ ಒಂದು ಎಲುಬುಗಳು ಅದು ಕೂಡ ಅದಕ್ಕೆ ಏನ್ ಬೇಕನ್ನೋದು ಅದು ಸಪ್ಲಿಮೆಂಟರಿ ಕೂಡ ಇದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಟ್ ಕೇರ್, ನಮ್ಮ ಹೃದಯವನ್ನು ನಾವು ಯಾವ ತರ ಕಾಪಾಡ್ಕೊಳ್ಬೇಕು ಅದು ಕೂಡ ಸಪ್ಲಿಮೆಂಟರೀಸ್ ಇದಾವೆ. ನೆಕ್ಸ್ಟ್ ಡೈಜೆಸ್ಟಿವ್ ಕೇರ್, ಎಸ್ ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಯಾವ ತರ ಕಾಪಾಡ್ಕೊಳ್ಬೇಕು ಅದು ಕೂಡ ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಕಿಡ್ಸ್ ಕೇರ್, ನಮ್ಮ ಮಕ್ಕಳ ಆರೋಗ್ಯವನ್ನು ನಾವು ಯಾವ ತರ ಕಾಪಾಡ್ಕೊಳ್ಬೇಕು. ಕಂಪ್ಲೀಟ್ಲಿ ಇವತ್ತು ಓವರ್ ಆಲ್ ವೆಲ್ ಬೀಯಿಂಗ್ ಅಂತ ಬಂದಾಗ ಏನ್ ನಾವು ಯೂಸ್ ಮಾಡ್ಬೇಕಂತಂದ್ರೆ ಇಂಟೆಲೆಕ್ಟ್ ಇದೆ, ಸ್ಪಿರುಲಿನಾ ಇದೆ. ಕಂಪ್ಲೀಟ್ಲಿ ಇವು ನಮ್ಮ ಆರೋಗ್ಯವನ್ನ ಕಂಪ್ಲೀಟ್ಲಿ ಒಂದು ಕಾಪಾಡೋಕೆ ಇವು ಎರಡು ಪ್ರಾಡಕ್ಟ್ಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಬೋನ್ ಅಂಡ್ ಜಾಯಿಂಟ್ ಕೇರ್ ಅಂತ ಬಂದಾಗೆ ನಮ್ಮಲ್ಲಿ ಇರ್ತಕ್ಕಂತ ನೂನಿ ಜ್ಯೂಸ್ ಆಗಿರ್ಬೋದು, ನೆಕ್ಸ್ಟ್ ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಆಗಿರ್ಬೋದು, ನೆಕ್ಸ್ಟ್ ಗ್ಲುಕೋಸ್ ಮನ್ ಆಗಿರ್ಬೋದು, ಇವು ಕಂಪ್ಲೀಟ್ಲಿ ನಮ್ಮ ಒಂದು ಜಾಯಿಂಟ್ಸ್ ನ ಬೋನ್ಸ್ ನ ಸ್ಟ್ರಾಂಗ್ ಮಾಡೋದಕ್ಕೆ ಇವು ಸಪ್ಲಿಮೆಂಟರಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತವೆ. ಹಾರ್ಟ್ ಕೇರ್ ಅಂತ ಬಂದಾಗೆ ನಮ್ಮಲ್ಲಿ ಇರ್ತಕ್ಕಂತ ಕಾರ್ಡಿ ಆಕ್ಟಿವ್, ಅಗೇನ್ ಗಾರ್ಲಿಕ್ ಪಲ್ಸ್, ಖಂಡಿತ ಇವು ಎರಡು ಪ್ರಾಡಕ್ಟ್ ಗಳಂತೂ ನಮ್ಮ ಹಾರ್ಟ್ ಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾವೆ. ಅಗೇನ್ ಡೈಜೆಸ್ಟಿವ್ ಕೇರ್, ಇದು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಊಟ ಮಾಡಿರ್ತಕ್ಕಂಥ ಊಟನು ಯಾವ ತರ ಡೈಜೆಷನ್ ಆಗುತ್ತೆ ಅಲ್ಲಿದ್ದಾನೆ ನಮಗೆ ಒಳ್ಳೆ ಆರೋಗ್ಯ ಸಿಗಕ್ ಕಾರಣ. ಕಂಪ್ಲೀಟ್ಲಿ ಇವತ್ತೇನ್ ಡೈಜೆಸ್ಟಿವ್ ಸಿಸ್ಟಮ್ ಯಾರ್ದು ಚೆನ್ನಾಗಿದೆ ಕಂಪ್ಲೀಟ್ಲಿ ಅವ್ರ ಆರೋಗ್ಯ ಚೆನ್ನಾಗಿದೆ. ಇವತ್ತ ಕಂಪ್ಲೀಟ್ಲಿ ಯಾರ್ದು ಜೀರ್ಣಾಂಗ ವ್ಯೂಹ ಯಾವ್ದು ಪ್ರಾಬ್ಲಮ್ ಆಗಿದೆ ಅವ್ರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತವೆ. ನಮ್ಮಲ್ಲಿ ಇರ್ತಕ್ಕಂಥ ಡೈಜೆಸ್ಟಿವ್ ಪ್ರಾಡಕ್ಟ್ ಅಂತಂದ್ರೆ ಕಂಪ್ಲೀಟ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಅಮೃತ ಶಕ್ತಿ ಆಗಿರ್ಬೋದು, ಪುದೀನಾ ತುಳಸಿ ಆಗಿರ್ಬೋದು, ಅಲೋವೆರಾ ಜ್ಯೂಸ್ ಆಗಿರ್ಬೋದು, ಕಂಪ್ಲೀಟ್ಲಿ ನಾವು ಊಟ ಮಾಡಿರ್ತಕ್ಕಂಥ ಊಟವನ್ನು ಚೆನ್ನಾಗಿ ಡೈಜೆಷನ್ ಮಾಡ್ತವೆ. ಅಗೇನ್ ಕಿಡ್ಸ್ ಕೇರ್, ಖಂಡಿತ ನಮ್ಮ ಮಕ್ಕಳ ಆರೋಗ್ಯವನ್ನ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ನಮ್ಮಲ್ಲಿ ಇರ್ತಕ್ಕಂತ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್, ಆಮೇಲೆ ಇನ್ನೊಂದಿದೆ ವೆಲ್ ಹರ್ಬಲ್ ಟಾನಿಕ್, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ರಿಸಲ್ಟ್ ಕೊಡಿದೆ. ಖಂಡಿತ ಇವೆಲ್ಲವೂ ನಮ್ಮಲ್ಲಿ ಇರ್ತಕ್ಕಂತ 5 ರೇಂಜ್ ಆಫ್ ಪ್ರಾಡಕ್ಟ್ಸ್. ಏನಕ್ಕೆ ಇವತ್ತು ನಾವು ಒಂದು ಮೋದಿ ಕೇರ್ ಏನಾದ್ರು ವೆಲ್ನೆಸ್ ಅಲ್ಲಿ ಒಂದು 15ರಿಂದ 30 ಪ್ರಾಡಕ್ಟ್ ಗಳ ಬಗ್ಗೆ ನಾವೇನಾದ್ರೂ ಮಾಸ್ಟರ್ ಆದ್ರೆ ಖಂಡಿತ ಹೇಳ್ತೀನಿ ಇದು ಬಂದ್ಬಿಟ್ಟು ಟ್ರಿಲಿಯನ್ ಡಾಲರ್ ಇಂಡಸ್ಟ್ರಿ. ವೆಲ್ನೆಸ್ ಇಂಡಸ್ಟ್ರಿ ಅನ್ನೋದು $1 trillion ಇಂಡಸ್ಟ್ರಿ. ಇಲ್ಲಿ ನಾವು ಎಷ್ಟು ಇನ್ಫಾರ್ಮೇಶನ್ ತಗೊಂತೀವಿ ಕಂಪ್ಲೀಟ್ಲಿ ಹೇಳ್ತೀನಿ. ನಾವು ಮುಂದೆ ನಾವು ಕೂಡ ಡಾಕ್ಟರ್ಗೆ ಇವತ್ತು ಕ್ಯೂ ನಿಂದಿರ್ತಾರಲ್ಲ ಅದೇ ತರ ನಾವು ಕೂಡ ಕ್ಯೂ ಅಲ್ಲಿ ಬಂದ್ ನಿಂತ್ಕೊಳ್ಳೋ ಒಂದು ಸಮಯ ಬಂದೇ ಬರುತ್ತೆ. ಅದಕ್ಕೆ ನಾವು ಜಾಸ್ತಿ ಮಾಸ್ಟರ್ ಆಗ್ಲೇಬೇಕು. ಖಂಡಿತ 5 ರೇಂಜ್ ಪ್ರಾಡಕ್ಟ್ಸ್ ಅಂತ ಹೇಳಿದೆ. ಈ ಪ್ರಾಡಕ್ಟ್ಸ್ ಅಲ್ಲಿ ನೆಕ್ಸ್ಟ್ ಏನೇನ್ ಸಿಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಅಗೇನ್ ಇವಾಗ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನೇನ್ ಬೇಕನ್ನೋದು ನಾನು ಫಸ್ಟ್ ಗೆ ನಿಮಗೆ ಹೇಳಿದೆ. ಅಗೇನ್ ಇವತ್ತು ನಮ್ಮ ಆರೋಗ್ಯಕ್ಕೆ ಏನ್ ಬೇಕನ್ನೋದು ಕೂಡ ಕ್ಲಾರಿಟಿ ಕೊಟ್ಟಿದ್ವಿ. ಇವಾಗ ನೋಡ್ತಿರ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ವೆಲ್ನೆಸ್ ಪ್ರಾಡಕ್ಟ್ಸ್ ಕಂಪ್ಲೀಟ್ಲಿ ಎಲ್ಲಾ ಕೆಟಗರಿ ಪ್ರಾಡಕ್ಟ್ಸ್ ಗಳು ನಮ್ಮ ಕಡೆ ಸಿಗ್ತಾ ಇದಾವೆ. ಟೋಟಲ್ ಆಗಿ 5 ಕೆಟಗರಿ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನಮಗೆ ಸಿಗ್ತಾ ಇದಾವೆ. ನೋಡ್ತಿರ್ಬೋದು ನಮ್ಮ ದೇಹಕ್ಕೆ ಆಲ್ರೆಡಿ ಹೇಳಿದೆ 100% ವಾಟರ್ ಬೇಕಂತ ಹೇಳಿದೆ. ಕಂಪ್ಲೀಟ್ಲಿ ಇವತ್ತು ಏನಕ್ಕೆ ನಮಗೆ ನೀರು ಜಾಸ್ತಿ ಬೇಕು ಅಂತಂದ್ರೆ ನಾವು ನಮ್ಮ ಏನಾದ್ರೂ ಮೂಳೆಗಳಿಗೆ ಏನಾದ್ರೂ ಘರ್ಷಣೆ ಆಗ್ಲಾರ್ದಂಗೆ ಕಾಪಾಡ್ಕೊಳ್ಳೋಕೆ ನಮಗೆ ನೀರು ಜಾಸ್ತಿ ಬೇಕು. ಅಗೇನ್ ನಾವು ಊಟ ಮಾಡಿರ್ತಕ್ಕಂಥ ಪೌಷ್ಟಿಕಾಂಶಗಳು ಇವನ ಎಲ್ಲಾ ತ್ಯಾಜ್ಯವನ್ನು ಹೊರಗಡೆ ಹೋಗ್ಬೇಕಂತಂದ್ರೆ ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕಂತಂದ್ರೆ ನೀರು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ರಾಸಾಯನಿಕ ಪ್ರತಿಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಣುಗಳ ರಚನೆ, ಇವನ್ ಸೆಲ್ಸ್ ಗಳನ್ನ ಡೆವಲಪ್ ಮಾಡೋದಕ್ಕೆ ಕಂಪ್ಲೀಟ್ಲಿ ವಿತೌಟ್ ನೀರು ನಾವು ಏನು ಮಾಡಕ್ಕಾಗಲ್ಲ. ಇವತ್ತು ನೋಡ್ತಾ ಇರ್ಬೋದು ಸಾಕಷ್ಟು ಜನರಿಗೆ ಇವನ್ ಕಾಲು ಕೀಲುಗಳು ನೋವಿರ್ತವೆ, ಅಲ್ಲಿ ಕಂಪ್ಲೀಟ್ಲಿ ಇವನ್ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಟಕ್ ಟಕ್ ಅಂತ ಒಂದ್ ಸೌಂಡ್ ಬರುತ್ತೆ. ಕಂಪ್ಲೀಟ್ಲಿ ಆ ವ್ಯಕ್ತಿ ಸರಿಯಾಗಿ ನೀರ್ ಕುಡಿಯೋದಕ್ಕೆ ಆತರ ಕಾರಣ ಆಗುತ್ತೆ. ಅದನ್ನ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳೇಬೇಕು. ಆಮೇಲೆ ನೀರ್ ಕುಡಿಯೋದು ಕೂಡ ಒಂದು ಆರ್ಡರ್ ಇದೆ. ಆಲ್ರೆಡಿ ನಮಗೆಲ್ಲಾ ಕ್ಲಾಸ್ ಅಲ್ಲಿ ಹೇಳಿದಿರ್ತಕ್ಕಂಥ ಪ್ರಕಾರ ನಾವು ಬೆಳಗ್ಗೆ ಎದ್ದ ತಕ್ಷಣ 1 ರಿಂದ 2 ಗ್ಲಾಸ್ ಬಿಸಿ ನೀರನ್ನು ನಾವು ಕುಡಿಬೇಕು. ನಾನು ಕೂಡ BMI ಮಾಡ್ತೀನಿ. ನಾನು ಎಲ್ರಿಗೂ ರೆಕಮೆಂಡ್ ಮಾಡೋದು ಫಸ್ಟ್ ನೀರ್ ಚೆನ್ನಾಗಿ ಕುಡೀರಿ. ನೀರ್ ಚೆನ್ನಾಗಿ ಕುಡಿಯೋದ್ರಿಂದ ನಿಮಗೆ 50% ಸಮಸ್ಯೆಗಳು ನಿವಾರಣೆ ಆಗ್ತವೆ. ನಾವು ನೀರನ್ನ ಯಾವಾಗ್ಲೂ ಕುತ್ಕೊಂಡ್ಬಿಟ್ಟು ನಿಧಾನಕ್ಕೆ ಸಿಪ್ ಬೈ ನೀರ್ ಕುಡಿಬೇಕು. ನಿಂತ್ಕೊಂಡು ಕುಡಿಯೋದ್ರಿಂದ ಸಾಕಷ್ಟು ನಮಗೆ ಸಮಸ್ಯೆಗಳು ಆಗ್ತವೆ. ಎಷ್ಟು ಫಾಸ್ಟ್ ಆಗಿ ನೀರ್ ಕುಡಿತೀವಿ ನಿಂತ್ಕೊಂಡು ಅಷ್ಟು ಫಾಸ್ಟ್ ಆಗಿ ಅದು ನಮ್ಮ ಯೂರಿನ್ ಅಲ್ಲಿ ಪಾಸ್ ಆಗುತ್ತೆ. ಅಗೇನ್ ನಾವು ಕುತ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿ ಇವನ್ನ ಎಲ್ಲಾ ಒಂದು ಅಂಶಗಳಿಗೆ ನೀರು ಸರಾಗವಾಗಿ ಸಪ್ಲೈ ಆಗುತ್ತೆ. ಅದು ಕೂಡ ಮ್ಯಾಟರ್ ಆಗುತ್ತೆ. ಅಗೇನ್ ನಾವು ಊಟ ಮಾಡೋ ಮುಂಚೆನೆ ಅರ್ಧ ತಾಸು ಮುಂಚೆ ನೀರ್ ಕುಡಿಬೇಕು, ಊಟ ಆದ್ಮೇಲೆ ಅರ್ಧ ತಾಸು ಆದ್ಮೇಲೆ ನೀರ್ ಕುಡಿಬೇಕು. ಈ ತರ ಹೇಳಿದಾಗೆ ಅವ್ರಿಗೆ ಒಂದು ಡೈಜೆಷನ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ, ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು 24% ಕಾರ್ಬೋಹೈಡ್ರೇಟ್. ನಾನು ಆಲ್ರೆಡಿ ಹೇಳಿದವಾಗೆ ನಾನು ಏನೆಲ್ಲ ಸಿಗುತ್ತೆ ಅನ್ನೋದು ನಾನು ಹೇಳಿದೀನಿ. 24% ಕಾರ್ಬೋಹೈಡ್ರೇಟ್ ಇದು ಏನಕ್ಕಂತಂದ್ರೆ
ನಮ್ಮ ಶಕ್ತಿಯನ್ನು ಒದಗಿಸುತ್ತದೆ ನಮಗೆ. ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸೋದಕ್ಕೆ ಕಾರ್ಬೋಹೈಡ್ರೇಟ್ ಬೇಕು. ಆ 24% ಕಂಪ್ಲೀಟ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರೊಟ್ಟಿಯಲ್ಲಿ ಆಗಿರ್ಬೋದು, ಚಪಾತಿಯಲ್ಲಿ ಆಗಿರ್ಬೋದು, ನೆಕ್ಸ್ಟ್ ಅನ್ನದಲ್ಲಿ ಆಗಿರ್ಬೋದು, ಮುದ್ದೆಯಲ್ಲಿ ಆಗಿರ್ಬೋದು, ಸಾಂಬಾರಲ್ಲಿ ಆಗಿರ್ಬೋದು, ಇದು ಬೇಳೆಕಾಳಲ್ಲಿ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನಾವು ಯಥೇಚ್ಛವಾಗಿ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ಇವತ್ತು ಆಸ್ ಯೂಶುವಲ್ ನಾವು ಡೈಲಿ ಏನ್ ಮಾಡ್ತಿದ್ವಿ ಅಂದ್ರೆ ಅನ್ನ ಸಾಂಬಾರ್ ರೊಟ್ಟಿ ಕಾಳು ಈ ತರ ತಿಂತಾ ಇರ್ತೀವಿ. ಸೊ ಅದ್ರಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ನಮಗೆ ಆದಾಗೆ ಕಂಪ್ಲೀಟ್ಲಿ ಇವನ್ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾರ್ಬೋಹೈಡ್ರೇಟ್ಸ್ ಕೂಡ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಜಾಸ್ತಿ ತಗೊಂಡಾಗ ಅದರಿಂದ ನಮಗೆ ಸಮಸ್ಯೆಗಳು ಕೂಡ ಆಗ್ತವೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಪ್ರೋಟೀನ್ ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ತರದ ಬೇಳೆ ಕಾಳುಗಳಿದಾವೆ. ಸೊ ಮೊಟ್ಟೆಯಲ್ಲಿದೆ, ಮೊಳಕೆ ಕಾಳಲ್ಲಿದೆ, ಸೊ ಹಾಲಲ್ಲಿ ಕೂಡ ಇದೆ. ಕಂಪ್ಲೀಟ್ಲಿ ಇವತ್ತು ನಮ್ಮ ಒಂದು ಜೀವಕೋಶಗಳು ಅಂದ್ರೆ ಸೆಲ್ಸ್ ಅನ್ನೋದು ಕಂಪ್ಲೀಟ್ಲಿ ಡೆವಲಪ್ ಆಗ್ಬೇಕಂತಂದ್ರೆ ಖಂಡಿತ ನಮಗೆ ಪ್ರೋಟೀನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಖಂಡಿತ ಇವತ್ತು ನಾನು ಆಲ್ರೆಡಿ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಎಷ್ಟು ತೂಕ ಇರ್ತಾನೆ ಆ ತೂಕದ ಪ್ರಕಾರ ಅವರು ಒಂದು ಪ್ರೋಟೀನ್ ತಗೋಬೇಕಾಗತ್ತೆ. ಸೊ ಖಂಡಿತ ಸಾಕಷ್ಟು ಜನರಿಗೆ ಇವತ್ತು ಪ್ರೋಟೀನ್ ಡಿಫಿಷಿಯನ್ಸಿ ಬರ್ತಾ ಇದೆ. ಆ ಪ್ರೋಟೀನ್ ಡಿಫಿಷಿಯನ್ಸಿ ಬಂದವರಿಗೆ ನಮ್ಮಲ್ಲಿ ಇರ್ತಕ್ಕಂತ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ನೀವು ಕರೆಕ್ಟ್ ಆಗಿ ಸಜೆಸ್ಟ್ ಮಾಡಿರ್ತೀರಿ. ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಇದೆ. ಕಂಪ್ಲೀಟ್ಲಿ ಎಲ್ಲಾನು 100% ಸಸ್ಯಾಹಾರಿ ಅಂದ್ರೆ ಸಸ್ಯಜನ್ಯ. ಇದನ್ನ ನೀವು ಏನಾದ್ರು ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಸಜೆಸ್ಟ್ ಮಾಡಿದ್ರೆ ಕಂಪ್ಲೀಟ್ಲಿ ಅವ್ರ ಆರೋಗ್ಯ ಚೆನ್ನಾಗಿ ಉಳಿಯುತ್ತೆ. ಎಲ್ಲಾ ರೀತಿಯ ಬೇಳೆ ಕಾಳುಗಳು, ಮೊಳಕೆ ಕಾಳುಗಳಲ್ಲಿ ಜಾಸ್ತಿ ಇವನ್ನ ಪ್ರೋಟೀನ್ ಸಿಗುತ್ತೆ. ಅಗೇನ್ ನೋಡ್ತಾ ಇರ್ಬೋದು 1% ವಿಟಮಿನ್ ಮಿನರಲ್ ಅಂತ ಹೇಳಿದೆ. ಇದು ಏನ್ ಕೆಲಸ ಮಾಡ್ತಂದ್ರೆ ನಾವು ಊಟ ಮಾಡಿರ್ತಕ್ಕಂಥ ಆಹಾರವನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಆ ವಿಟಮಿನ್ಸ್ ಮತ್ತು ಮಿನರಲ್ಸ್ ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ವಿಟಮಿನ್ಸ್ ಮಿನರಲ್ಸ್ ಅಲ್ಲಿ ನಂಬರ್ 1 ಪ್ರಾಡಕ್ಟ್ ಮಲ್ಟಿ ವಿಟಮಿನ್ ಅಂಡ್ ಮಿನರಲ್. ನೆಕ್ಸ್ಟ್ ಅದರಲ್ಲಿ ಮಲ್ಟಿ ವಿಟಮಿನ್ ಮೆನ್ ಬಂದಿದೆ, ಮಲ್ಟಿ ವಿಟಮಿನ್ ವುಮೆನ್ ಕೂಡ ಬಂದಿದೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ಗಳು. ನಾವು ಊಟ ಮಾಡತಕ್ಕಂಥ ಊಟನ ಶಕ್ತಿಯಾಗಿ ಅದು ಕನ್ವರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಮಗೆ ವಿಟಮಿನ್ಸ್ ಮಿನರಲ್ಸ್ ಬೇಕೇ ಬೇಕು. ಹಾಗೆ ನೋಡ್ತಾ ಇರ್ಬೋದು ಆ ಪ್ರೋಟೀನ್ ಅವಶ್ಯಕತೆ ಯಾರಿಗೆಲ್ಲ ಎಷ್ಟು ಬೇಕಂತ ನೋಡ್ತಿರ್ಬೋದು. ನೋಡ್ತಾ ಇರ್ಬೋದು ವಯಸ್ಕರಿಗೆ ನಾವು ಎಷ್ಟು ತೂಕ ಇರ್ತೀವಿ ಅಷ್ಟು ಗ್ರಾಮು ಇವನ್ನ ನಾವ್ ಏನಾದ್ರು 60 kg ಇದ್ರೆ 60 ಗ್ರಾಮ್ ಪ್ರತಿನಿತ್ಯ ನಮಗೆ ಪ್ರೋಟೀನ್ ಬೇಕು. ಅದೇ ಗರ್ಭಿಣಿಯರಲ್ಲಿ ಅವ್ರಿಗೆ ಜಾಸ್ತಿ ಬೇಕು. ಏನಕ್ಕಂದ್ರೆ ಒಳಗಡೆ ಪಾಪು ಕೂಡ ಇರೋ ಕಾರಣ 1.75 ಗ್ರಾಮ್ ಬೇಕು. ಅವ್ರ ಏನಾದ್ರು 60 kg ಇದ್ರೆ ಅದಕ್ಕೆ ಹೆಚ್ಚು ಕಡಿಮೆ 115 ಗ್ರಾಮ್ ಅವ್ರಿಗೆ ಪ್ರೋಟೀನ್ ಬೇಕಾಗುತ್ತೆ. ಹಾಗೆ ನಮ್ಮ ಮಕ್ಕಳು ಇದ್ರೆ ಅಂತವ್ರಿಗೆ 1.5 ಗ್ರಾಮ್ ಪ್ರೋಟೀನ್ ಬೇಕು. ಇವಾಗ ಏನಾದ್ರು ಅವರು 60 kg ಇದ್ರೆ ಮಕ್ಕಳು 20 kg ಏನಾದ್ರು ಇದ್ರೆ ಅವರಿಗೆ 35 ಗ್ರಾಮ್ ಪ್ರೋಟೀನ್ ಬೇಕೇ ಬೇಕು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಲೀಡರ್ಸ್ ಸೊ ಖಂಡಿತ ಹೇಳ್ತೀನಿ ನಮ್ಮಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಪ್ಲಿಮೆಂಟರೀಸ್ ಇದನ್ನ ನೀವು ಕರೆಕ್ಟ್ ಆಗಿ ಅವ್ರಿಗೆ ರೀಚ್ ಮಾಡಿದಾಗೆ ಒಂದು ನೆಕ್ಸ್ಟ್ ಲೆವೆಲ್ ರಿಸಲ್ಟ್ ಬರುತ್ತೆ. ಸೊ ಸಾಕಷ್ಟು ಜನರಿಗೆ ಇವನ್ನ ಎಲ್ಲಾನು ಕೊಟ್ಟಿರ್ತೀವಿ ಆದ್ರೆ ರಿಸಲ್ಟ್ ಕೂಡ ಸಾಕಷ್ಟು ಜನರಿಗೆ ಬರಲ್ಲ. ಏನಕ್ಕೆ ಬರಲ್ಲ ಅಂತಂದಾಗೆ ಅವರಿಗೆ ನಾವು ಫಸ್ಟ್ ಕ್ಲಾರಿಟಿ ಕೊಡ್ಬೇಕು BMI ಮಾಡುವಂತ ವ್ಯಕ್ತಿಗೆ. ಸೊ ಫಸ್ಟ್ ನಾವು ನಮ್ಮ ಬಾಡಿಯಲ್ಲಿ ಒಂದು 5 ರೀತಿಯ ವಿಷಾಂಶಗಳು ನಮ್ಮ ಬಾಡಿಯಲ್ಲಿ ಡೆವಲಪ್ ಆಗುತ್ತೆ, ಸ್ಲೋ ಪಾಯ್ಸನ್ಸ್ ಅಂತ ಹೇಳಿ. ಅವು ಯಾವ್ಯಾವ ಅಂತಂದ್ರೆ ಫಸ್ಟ್ ಒಂದ್ ಬಂದ್ಬಿಟ್ಟು ಇವನ್ ಉಪ್ಪು, ಸೆಕೆಂಡ್ ಸಕ್ಕರೆ, ಥರ್ಡ್ ಬಂದ್ಬಿಟ್ಟು ಮೈದಾ ಹಿಟ್ಟು, ಫೋರ್ತ್ ಬಂದ್ಬಿಟ್ಟು ಪಾಕಿಟ್ ಹಾಲು, ಫಿಫ್ತ್ ಬಂದ್ಬಿಟ್ಟು ಪಾಲಿಶ್ ರೈಸ್. ಕಂಪ್ಲೀಟ್ಲಿ ಈ ಒಂದ್ 5 ಪ್ರಾಡಕ್ಟ್ಗಳನ್ನ ಅವ್ರು ಏನಾದ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ನಾನು ಹೇಳ್ತೀನಿ 100% ಅವ್ರು ರೋಗ ಮುಕ್ತರಾಗ್ತಾರೆ. ಏನಕ್ಕಂದ್ರೆ ಜಾಸ್ತಿ ನಾವು ಸಕ್ಕರೆ ತಿನ್ನೋದ್ರಿಂದ ಶುಗರ್ ಬರುತ್ತೆ, ಜಾಸ್ತಿ ಉಪ್ಪು ತಿನ್ನೋದ್ರಿಂದ BP ಬರುತ್ತೆ. ಕಂಪ್ಲೀಟ್ಲಿ ಮೈದಾ ಹಿಟ್ಟು ಜಾಸ್ತಿ ಬಳಸೋದ್ರಿಂದ ನಮ್ಮ ಬಾಡಿಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ. ಪಾಲಿಶ್ ರೈಸ್ ಬಳಸೋದ್ರಿಂದ ಸಾಕಷ್ಟು ನಮ್ಮ ಆರೋಗ್ಯ ಏರುಪೇರಾಗುತ್ತೆ. ನೆಕ್ಸ್ಟ್ ಪಾಕಿಟ್ ಹಾಲು. ಖಂಡಿತ ನಾವು ಹೊರಗಡೆ ಏನಾದ್ರು ಒಂದು ಆಕಳದಿಂದ ಹಾಲನ್ನು ಒಂದು ತಗೊಂಬಂದಾಗೆ ಅದರ ಒಂದು ಕೆಪಾಸಿಟಿ ಬಂದ್ಬಿಟ್ಟು ಜಸ್ಟ್ 36 ತಾಸು ಇರುತ್ತೆ. ಆದ್ರೆ ನಾವು ಅಂಗಡಿಯಲ್ಲಿ ತರ್ತಕ್ಕಂಥ ಹಾಲು ಅವ್ರು 1 ವಾರದಿಂದ ಕೂಡ ನಮಗೆ ಕೊಡ್ತಾರೆ. ಕಂಪ್ಲೀಟ್ಲಿ ಇವನ್ನ ಕೆಮಿಕಲ್ ಆಗುತ್ತೆ, ಪಾಯ್ಸನ್ ಆಗುತ್ತೆ ಅದು 36 ತಾಸು ಆದ್ಮೇಲೆ. ಸೊ ಅದಕ್ಕೋಸ್ಕರ ನಾವು ಮೇಜರ್ ಆಗಿ ಪಾಕಿಟ್ ಹಾಲನ್ನ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಅಗೇನ್ ಇವು 5 ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ಹೇಳ್ಬೇಕು. ಅಗೇನ್ ನೆಕ್ಸ್ಟ್ ಬಂದ್ಬಿಟ್ಟು ಅವ್ರು ಏನಾದ್ರು ಡ್ರಿಂಕಿಂಗ್ ಸ್ಮೋಕಿಂಗ್ ಏನಾದ್ರು ಮಾಡ್ತಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಕ್ ಹೇಳ್ಬೇಕು. ಅಗೇನ್ ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತು ನಾವ್ ಎಲ್ಲಾ ಸಪ್ಲಿಮೆಂಟರೀಸ್ ಕೂಡ ಕೊಡ್ತೀವಿ. ಆ ಸಪ್ಲಿಮೆಂಟರೀಸ್ ಎಲ್ಲಾನು ಕೆಲಸ ಮಾಡ್ಬೇಕಂತಂದ್ರೆ ಫಸ್ಟ್ ಅವ್ರಿಗೆ ನಾವ್ ಏನ್ ಹೇಳ್ಬೇಕಂತಂದ್ರೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾವು ಅವ್ರಿಗೆ ಹೇಳ್ಬೇಕಾಗಿದ್ದು ಏನಂತಂದ್ರೆ ಅವರು ಪ್ರತಿನಿತ್ಯ 2 ರಿಂದ 3 ಕಿಲೋಮೀಟರ್ ನಡಿಬೇಕು. ಖಂಡಿತ ಹೇಳ್ತೇನೆ ನಾನು ಏನೇ ಸಪ್ಲಿಮೆಂಟರಿ ಕೊಟ್ಟರು ಕೂಡ ಅವ್ರಿಗೆ ರಿಸಲ್ಟ್ ಬರ್ಬೇಕಂತಂದ್ರೆ ಫಸ್ಟ್ ಅವರಿಗೆ ಪ್ರತಿನಿತ್ಯ 3 ಕಿಲೋಮೀಟರ್ ನೀವು ವಾಕಿಂಗ್ ಮಾಡ್ಲೇಬೇಕು. ಆ ವಾಕಿಂಗ್ ಕೂಡ ನಿಧಾನಕ್ಕೆ ನಡೆಯೋದಲ್ಲ, ಬ್ರಿಕ್ಸ್ ವಾಕ್ ಅಂತ ಮಾಡ್ಬೇಕು. ಸ್ವಲ್ಪ ನಿಮ್ ಬಾಡಿ ಹೀಟ್ ಆಗ್ಬೇಕು, ಬಿಟ್ಟು ನಿಮಗೆ ಬೆವರು ಬರ್ಬೇಕು. ಅದನ್ನ ನಾವು ಅವ್ರಿಗೆ ಹೇಳಲೇಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು
ಎಸ್ ಇವತ್ತು ನಾವ್ ಎಲ್ಲಾನು ಪ್ರಾಡಕ್ಟ್ ಗಳು ಕೆಲಸ ಮಾಡ್ಬೇಕಂತಂದ್ರೆ ನೀವು 50% ಕೆಲಸ ಮಾಡ್ಬೇಕಂತಂದ್ರೆ ನೀವು ವಾಕಿಂಗ್ ಮಾಡ್ಬೇಕು. ಅಗೇನ್ ಇನ್ನು 25% ಕೆಲಸ ನೀವು ಮಾಡೋಂತ ಊಟದಲ್ಲಿ ಡಯಟ್ ಮಾಡ್ಕೊಳ್ಬೇಕು. ಸಾಕಷ್ಟು ಜನ ಇವತ್ತು ಚಿಕನ್ ಮಟನ್ ತಿಂದು ಯಥೇಚ್ಛವಾಗಿ ಅವ್ರ ಒಳಗಡೆ ಜಾಸ್ತಿ ಅದನ್ನ ಯಾವ್ದೇ ತರ ಕೆಲಸ ಮಾಡಿಲ್ಲ ಅಂತಂದ್ರೆ 100% ಹೇಳ್ತೀನಿ ಅದು ಕೂಡ ನಮಗೆ ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ, ಕಂಪ್ಲೀಟ್ಲಿ ಫ್ಯಾಟ್ ಆಗುತ್ತೆ. ಆ ಫ್ಯಾಟ್ ಅನ್ನ ರಿಮೂವ್ ಮಾಡಕ್ಕೆ ಮತ್ತೆ ನಾವು ಸಾಕಷ್ಟು ಇವನ್ ಬೇರೆ ಬೇರೆ ರೀತಿಯ ವೆಲ್ನೆಸ್ ಪ್ರಾಡಕ್ಟ್ ಗಳು ಬಳಸಬೇಕು. ಅದಕ್ಕೋಸ್ಕರ ಅವ್ರಿಗೆ ಮೇಜರ್ ಆಗಿ ಫಸ್ಟ್ ಮಿನಿಮಮ್ 3 ಕಿಲೋಮೀಟರ್ ವಾಕ್ ಮಾಡಿ, ನೀವು ತಿನ್ನೋ ಫುಡ್ ಅಲ್ಲಿ ಸ್ವಲ್ಪ ಡಯಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಇವಾಗ ಏನು ಇನ್ನೂ ಒಂದು 10 ಜೊತೆಗೆ ನನ್ನ ಹೊಟ್ಟಿ ತುಂಬುತ್ತಂತಂದ್ರೆ ಸ್ವಲ್ಪ ಅವಾಗೆ ಅವಾಯ್ಡ್ ಮಾಡಕ್ ಪ್ಲಾನ್ ಮಾಡ್ಕೊಳ್ಳಿ. ಹಾಗೆ ನಮ್ಮಲ್ಲಿ ಇರ್ತಕ್ಕಂತ ವೆಲ್ನೆಸ್ ಕೆಲಸ ಮಾಡೋದು 25%. ಸೊ ಫಸ್ಟ್ 50% ಅವರು ಕಂಪ್ಲೀಟ್ಲಿ ವಾಕಿಂಗ್ ಮಾಡೋದಾಗಿರ್ಲಿ, ಎಕ್ಸರ್ಸೈಸ್ ಮಾಡೋದಾಗಿರ್ಲಿ, ಯೋಗ ಮಾಡೋದಾಗಿರ್ಲಿ, ವ್ಯಾಯಾಮ ಮಾಡೋದಾಗಿರ್ಲಿ ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಇನ್ನು 25% ಅವ್ರು ತಿನ್ನೋ ಒಂದು ಫುಡ್ ಅಲ್ಲಿ ಡಯಟ್ ಮಾಡ್ಕೊಳ್ಬೇಕು. ಇನ್ನು 25% ನಮ್ ಸಪ್ಲಿಮೆಂಟರಿ. ಈ ತರ 100% ಕೆಲಸ ಮಾಡ್ಬೇಕಂತಂದ್ರೆ ನಮ್ ಸಪ್ಲಿಮೆಂಟರಿ ಎಲ್ಲಾನು ಕೆಲಸ ಮಾಡುತ್ತೆ, ಇಲ್ಲ ಅಂತಲ್ಲ. ಏನಕ್ಕೆ ಸರ್ ಸಪ್ಲಿಮೆಂಟರಿ ಬರೀ 25% ಅಂತ ಹೇಳ್ತೀರಿ ನೀವು ಅಂತ ಅನ್ಕೋಬಹುದು. ನಮ್ ಸಪ್ಲಿಮೆಂಟರಿ ಕೆಲಸ ಮಾಡುತ್ತೆ ಇಲ್ಲ ಅಂತಲ್ಲ, ಆದ್ರೆ ಆ ವ್ಯಕ್ತಿ ಕಂಪ್ಲೀಟ್ಲಿ ಒಂದು ಜಸ್ಟ್ ಸಪ್ಲಿಮೆಂಟರಿ ತಗೊಂತ ಹೋದ್ರೆ ಅವ್ರಿಗೆ ರಿಸಲ್ಟ್ ಬರುತ್ತೆ, ಲೇಟ್ ಆಗಿ ಬರುತ್ತೆ. 6 ರಿಂದ 8 ತಿಂಗಳು 1 ವರ್ಷ ಆಗುತ್ತೆ. ಅವ್ರ ಏನಂತಾರೆ ಕಂಪ್ಲೀಟ್ಲಿ ಇವನ್ ತಗೊಂಡಿದೀನಿ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಯಾರಿಗೆ ಒಂದು ಸಜೆಸ್ಟ್ ಮಾಡಿದ್ರೆ ಕೂಡ ನಮ್ಮ ಒಂದು ವೆಲ್ನೆಸ್ ಸಪ್ಲಿಮೆಂಟರಿ ಪ್ರಾಡಕ್ಟ್ಸ್ ಟೈಮ್ ಹಿಡಿಯುತ್ತೆ, ಕಂಪ್ಲೀಟ್ಲಿ ಕೆಲಸ ಮಾಡುತ್ತೆ. ಇವನು ಬೇರೆ ಸಮೇತ ನಿನ್ ದೇಹದಲ್ಲಿ ಏನು ಸಮಸ್ಯೆ ಇದೆ ಎಲ್ಲಾನು ತೆಗೆದಾಕುತ್ತೆ, ಆದ್ರೆ ಟೈಮ್ ಹಿಡಿಯುತ್ತೆ ಅಂತ ನಾವು ಅವ್ರಿಗೆ ಕ್ಲಾರಿಟಿ ಕೊಡ್ಬೇಕು. ಅದಕ್ಕೋಸ್ಕರ ಏನಾದ್ರು ಅವ್ರಿಗೆ 2 ರಿಂದ 3 ತಿಂಗಳ ರಿಸಲ್ಟ್ ಬರ್ಬೇಕಂತಂದ್ರೆ ಅವ್ರಿಗೆ ವಾಕಿಂಗ್ ಇವನ್ ಡಯಟ್ ಮಾಡೋದಾಗಿರ್ಲಿ ಈ ತರ ಹೇಳಿದಾಗೆ ಅವ್ರಿಗೆ ಜಲ್ದಿ ರಿಸಲ್ಟ್ ಬರುತ್ತೆ. ಅವ್ರು ಕೂಡ ಮಾಡ್ಬಿಟ್ಟು ನೆಕ್ಸ್ಟ್ ಅವ್ರು ಕೂಡ ಬೇರೆಯವರಿಗೆ ಸಜೆಸ್ಟ್ ಮಾಡಕ್ಕೆ ಈಸಿ ಆಗುತ್ತೆ. ಕಂಪ್ಲೀಟ್ಲಿ ಇವತ್ತು ಈ ತರ ಹೇಳೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳಿದಾವೆ. ನಾನು ಕ್ವಿಕ್ ಆಗಿ ಒಂದು 8 ಪ್ರಾಡಕ್ಟ್ ಗಳ ಬಗ್ಗೆ ಜಸ್ಟ್ ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದ್ದೀನಿ. ಫಸ್ಟ್ ಪ್ರಾಡಕ್ಟ್ ನೋಡ್ತಾ ಇರ್ಬೋದು, ನಮ್ಮ ಒಂದು ದೇಹದಲ್ಲಿ ಕಂಪ್ಲೀಟ್ಲಿ 1 ವರ್ಷಕ್ಕೆ 6 ಲೀಟರ್ಸ್ ಟಾಕ್ಸಿನ್ ಶೇಖರಣೆ ಆಗುತ್ತೆ. ಟಾಕ್ಸಿನ್ ಮೀನ್ಸ್ ಕಲ್ಮಶ. ನಾವು ತಿಂತಕ್ಕಂಥ ಆಹಾರದಲ್ಲಿ ಸಾಕಷ್ಟು ಇವನ್ನ ಫಾಸ್ಟ್ ಫುಡ್, ಜಂಕ್ ಫುಡ್ ಈ ತರ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಕಂಪ್ಲೀಟ್ಲಿ ಒಂದು ಟಾಕ್ಸಿನ್ ಅಂತ ಡೆವಲಪ್ ಆಗಿರುತ್ತೆ. ಆ ಟಾಕ್ಸಿನ್ ಡೆವಲಪ್ ಒಂದು ರಿಮೂವ್ ಮಾಡೋದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಆಗಿರ್ಬೋದು ಡಿಟಾಕ್ಸ್. ಕಂಪ್ಲೀಟ್ಲಿ ಇದನ್ನ ಯಾವ ತರ ಬಳಸ್ಬೇಕಂತಂದ್ರೆ ದಿನಕ್ಕೆ 2 ಮಾತ್ರೆಗಳು, ತಿಂಡಿ ಮತ್ತು ಊಟಕ್ಕೆ 30 ನಿಮಿಷ ಮುಂಚಿತವಾಗಿ. 12 ವರ್ಷ ಮೇಲ್ಪಟ್ಟವರು ಯಾರಾದ್ರೂ ಇದನ್ನ ಬಳಸಬಹುದು. ಅಗೇನ್ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕೆ ವೆಲ್ ನುನಿ ಜ್ಯೂಸ್. ಖಂಡಿತ ಇದಂತೂ ಒಂದು ಮಿರಾಕಲ್ ಪ್ರಾಡಕ್ಟ್. ಕಂಪ್ಲೀಟ್ಲಿ ಒಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು 100 ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಆಗಿದೆ. ಸೊ ನುನಿ ಜ್ಯೂಸ್ ಖಂಡಿತ ಇದನ್ನ ಬಳಸೋದ್ರಿಂದ ನಿಮಗೆ ಯಾವ ತರ ಬಳಸಬೇಕು ಅನ್ನೋ ವಿಧಾನ, ದಿನಕ್ಕೆ 2 ಬಾರಿ ತಿಂಡಿ ಮತ್ತು ಊಟಕ್ಕೆ 30 ನಿಮಿಷ ಮುಂಚಿತವಾಗಿ 1 ರಿಂದ 3 ದಿನ 5 ml, 4 ರಿಂದ 6 ದಿನ 10 ml, 7 ದಿನದ ಕ್ರಮೇಣವಾಗಿ 15 ರಿಂದ 20 ml ಅವ್ರು ಕೊಡ್ಬೇಕು. 8 ವರ್ಷ ಮೇಲ್ಪಟ್ಟವರು ಯಾರಾದ್ರೂ ಇದನ್ನ ತಗೋಬಹುದು. ಇದನ್ನ ಯಾರು ತಗೋಬಾರ್ದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗರ್ಭಿಣಿ ಮತ್ತು ಬಾಣಂತಿಯರು ಇದನ್ನ ಬಳಸಬಾರ್ದು. ಅಗೇನ್ ಮತ್ತೆ ಕಿಡ್ನಿ ಏನಾದ್ರೂ ಪ್ರಾಬ್ಲಮ್ ಇದ್ದವರಿಗೆ ಈ ಒಂದು ನುನಿನ ಸಜೆಸ್ಟ್ ಮಾಡಬೇಡಿ. ಸೊ ಗರ್ಭಿಣಿ ಮತ್ತು ಬಾಣಂತಿಯರು ಮತ್ತೆ ಕಿಡ್ನಿ ಪೇಷಂಟ್ಸ್ ಗೆ ಇದು ಕೊಡಬೇಡಿ. ಇದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಹಾಗೆ ನೋಡ್ತಿರ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್. ಇದಂತೂ ನೆಕ್ಸ್ಟ್ ಲೆವೆಲ್ ರಿಸಲ್ಟ್ ಕೊಡ್ತಕ್ಕಂಥ ಒಂದು ಪ್ರಾಡಕ್ಟ್. ದಿನಕ್ಕೆ 2 ಬಾರಿ 2 ವರ್ಷ ಮೇಲ್ಪಟ್ಟವ್ರು ಯಾರು ತಗೋಬಹುದು. ತಿಂಡಿ ಮತ್ತು ಊಟಕ್ಕೆ 30 ನಿಮಿಷ ಮುಂಚಿತವಾಗಿ ಪ್ರತಿದಿನ ಒಂದು 20 ಗ್ರಾಂ ಪ್ರೋಟೀನ್ ಬಳಸೋದ್ರಿಂದ ಖಂಡಿತ ನಮ್ಮ ಒಂದು ಪ್ರೋಟೀನ್ ಡೆಫಿಷಿಯನ್ಸಿಯನ್ನ ತೆಗಿಬಹುದು. ಇದನ್ನ ಯಾರಿಗೆ ಕೊಡಬಾರ್ದು ಅಂತಂದ್ರೆ ಇವನ್ ಕಿಡ್ನಿ ಡಯಾಲಿಸಿಸ್ ಇರ್ತಕ್ಕಂಥ ಪ್ರಾಬ್ಲಮ್ ಒಂದು ಪೇಷಂಟ್ ಆಗಿರ್ಬೋದು, ಕಾಮಿಣಿ, ನೆಕ್ಸ್ಟ್ ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಆದವ್ರಿಗೆ ಇದನ್ನ ನಾವು ಸಜೆಸ್ಟ್ ಮಾಡಬಾರ್ದು. ಕಿಡ್ನಿ ಪೇಷಂಟ್, ನೆಕ್ಸ್ಟ್ ಏನಾದ್ರು ಕಾಮಿಣಿ ಇದ್ದಂತವ್ರು, ಜಾಂಡೀಸ್, ಅಗೇನ್ ಏನಾದ್ರು ಹಾರ್ಟ್ ಗೆ ಅವ್ರಿಗೆ ಏನಾದ್ರು ಆಪರೇಷನ್ ಆಗಿದವ್ರಿಗೆ ಇದು ಒಂದು ಪ್ರೋಟೀನ್ ಪೌಡರ್ ಕೊಡಬಾರ್ದು. ಅಗೇನ್ ನಮ್ಮಲ್ಲಿ ಇರ್ತಕ್ಕಂಥ ವೆಲ್ ಮಲ್ಟಿ ವಿಟಮಿನ್ ಇದಂತೂ ನೆಕ್ಸ್ಟ್ ಲೆವೆಲ್ ರಿಸಲ್ಟ್ ಕೊಡ್ತಕ್ಕಂಥ ಪ್ರಾಡಕ್ಟ್. ಖಂಡಿತ ದಿನಕ್ಕೆ 1 ಮಾತ್ರೆ ಕೊಟ್ರೆ ಸಾಕು 12 ವರ್ಷ ಮೇಲ್ಪಟ್ಟವರು. ಕಂಪ್ಲೀಟ್ಲಿ ಇವತ್ತು ನಮ್ಮ ಒಂದು ವಿಟಮಿನ್ಸ್ ಮಿನರಲ್ಸ್ ನ ಎಷ್ಟು 12 ರೀತಿಯ ವಿಟಮಿನ್ಸ್, 8 ರೀತಿಯ ಮಿನರಲ್ಸ್ ಇದಾವೆ. ಕಂಪ್ಲೀಟ್ಲಿ ಈ ಒಂದು ಪ್ರಾಡಕ್ಟ್ ಗಳು ಬಳಸೋದ್ರಿಂದ ಒಂದು ಒಳ್ಳೆ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು. ನೋಡ್ತಿರಬಹುದು, ವೆಲ್ ಮಲ್ಟಿ ವಿಟಮಿನ್ ಬದಲ ನಾವು ದಿನನಿತ್ಯ ಬೇರೆ ರೀತಿಯ ಪದಾರ್ಥಗಳು ತಗೋಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಕಂದು ಅಕ್ಕಿ 2.25 kgs, ಬಾದಾಮಿ 120 ಗ್ರಾಮು, ಸೋಯಾಬೀನ್ 900 ಗ್ರಾಮು, ಬ್ರಾಕ್ಲಿ 25 ಗ್ರಾಮು, ಕ್ಯಾರೆಟ್ 120 ಗ್ರಾಮು, ಕಿತ್ತಳೆ 130 ಗ್ರಾಮು, ಶೇಂಗಾ 300 ಗ್ರಾಮು, ಬಂಗಡೆ ಮೀನು 200 ಗ್ರಾಮು, ಮೊಟ್ಟೆಗಳು 10 ಪೀಸ್. ಇವೆಲ್ಲನೂ ನಾವು ಪ್ರತಿನಿತ್ಯ ನಾವು ತಿನ್ನಕ್ಕಾಗತ್ತಾ? ಖಂಡಿತ ಹೇಳ್ತೀನಿ ಸಾಧ್ಯ ಇಲ್ಲ. ಏನೋ ವಾರದಲ್ಲಿ 1 ದಿನ ತಿನ್ಬೋದು ಅಷ್ಟೇ.
ಒಂದೊಂದು ಪ್ರಾಡಕ್ಟ್ ನ ಪ್ರತಿನಿತ್ಯ ತಿನ್ನಕ್ಕಾಗಲ್ಲ. ಆದ್ರೆ ನೀವೇನಾದ್ರೂ ಒಂದು ವೆಲ್ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ನ ಬಳಸಿದ್ರೆ ಇದರಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಅದರಲ್ಲಿ ಸಿಗುತ್ತೆ. ಎಸ್ ಖಂಡಿತ ಪ್ರತಿಯೊಬ್ಬರು ಇದನ್ನ ಬಳಸಿ ನಿಮ್ಮ ಆರೋಗ್ಯ ಉಳಿಸ್ಕೊಳ್ಳೋಕೋಸ್ಕರ. ಅಗೇನ್ ನೋಡ್ತಿರ್ಬೋದು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್. ಜಾಯಿಂಟ್ ಗೆ ಪೇನ್ ಗೆ ಏನಾದ್ರೂ ನೋವಿದ್ರೆ ಎಲುಬುಗಳು ಕೀಲುಗಳು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್. ಇದು ಪ್ರತಿನಿತ್ಯ ಊಟ ಆದ್ಮೇಲೆ ಎರಡು ಬೆಳಿಗ್ಗೆ ಮತ್ತು ರಾತ್ರಿ ಊಟ ಆದ್ಮೇಲೆ ತಗೊಳ್ಳೋದು ಒಂದು ವಸ್ತು. ಕಂಪ್ಲೀಟ್ಲಿ 12 ವರ್ಷ ಮೇಲ್ಪಟ್ಟವ್ರು ಯಾರಾದ್ರೂ ಇದನ್ನ ತಗೋಬಹುದು. ಅಗೇನ್ ನೆಕ್ಸ್ಟ್ ಬಂದ್ಬಿಡೋದು ಹಾರ್ಟ್ ಕೇರ್ಗೆ ಕಾರ್ಡಿಯಾಕ್ಟಿವ್ ಇದೆ. ಕಂಪ್ಲೀಟ್ಲಿ ಇದು ಕೂಡ ದಿನಕ್ಕೆ 2 ಮಾತ್ರೆಗಳು. 30 ನಿಮಿಷ ಮುಂಚಿತವಾಗಿ ತಗೊಳ್ರಿ 12 ವರ್ಷ ಮೇಲ್ಪಟ್ಟವರು. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ನಮ್ಮ ಒಂದು ಹೃದಯವನ್ನು ಕಾಪಾಡ್ಕೊಳ್ಳೋಕೋಸ್ಕರ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಒಂದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಮಕ್ಕಳದು ಖಂಡಿತ ಇವತ್ತು ನಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳು ಅವರ ಒಂದು ಉಜ್ವಲ ಭವಿಷ್ಯವನ್ನು ಗೋಸ್ಕರ ಇವನ್ನ ನಾವು ಹೊರಗಡೆ ಸೆರ್ಲಾಕು ಮತ್ತೊಂದು ಮಗದೊಂದು ಬೇರೆ ಬೇರೆ ತರ್ತೀವಿ ಬಿಡೇಶ್ವರ ಆತರ ಅದು ಎಷ್ಟು ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅನ್ನೋದು ನೆಕ್ಸ್ಟ್ ಲೆವೆಲ್ ರಿಸಲ್ಟ್ ಇದೆ. ನಾವು ಕೂಡ ಸಾಕಷ್ಟು ಜನರಿಗೆ ಕೊಟ್ಟಿದ್ವಿ. ಒಂದು ಇಮ್ಯುನಿಟಿ ಪವರ್ ಆಗಿರ್ಬೋದು, ಮೆಮೊರಿ ಪವರ್ ಇನ್ಕ್ರೀಸ್ ಆಗಿರ್ಬೋದು, ಅವರ ಒಂದು ದೈಹಿಕವಾಗಿ ಮಾನಸಿಕವಾಗಿ ಸಾಮರ್ಥ್ಯ ಕೂಡ ಬೆಳೆಸ್ಕೊಂಡಿದ್ದಾರೆ. ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್. ಅಗೇನ್ ಗಾರ್ಲಿಕ್ ಪಲ್ಸ್ ಇದು ಕೂಡ ನಮ್ಮ ಒಂದು ಹೃದಯವನ್ನು ಕಾಪಾಡ್ಕೊಳ್ಳಕ್ಕೆ ಗಾರ್ಲಿಕ್ ಪಲ್ಸ್ ಕೂಡ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್. ದಿನಕ್ಕೆ 2 ಮಾತ್ರೆ ಊಟದ ನಂತರ 12 ವರ್ಷ ಮೇಲ್ಪಟ್ಟವರು ಇದನ್ನ ಕೂಡ ತಗೋಬಹುದು. ಅಗೇನ್ ಚವನ್ ಫ್ರೆಶ್ ಖಂಡಿತ ನಮ್ಮ ಟಾಪ್ ಅಪ್ ಲೈನ್ ಲಕ್ಷ್ಮೀಕಾಂತ್ ಸರ್ ಇದ್ರ ಬಗ್ಗೆ ಒಂದ್ ದಿನ ಕ್ಲಾಸ್ ಕೊಟ್ಟಿದ್ದಾರೆ. ಖಂಡಿತ 40 ರೀತಿಯ ಹರ್ಬಲ್ಸ್ ಇದಾವೆ. ದಿನಕ್ಕೆ 2 ಸಲ ದೊಡ್ಡವರಿಗೆ 1 ಚಮಚ ಮತ್ತು ಮಕ್ಕಳಿಗೆ ಅರ್ಧ ಚಮಚ ಕೊಡಿ. ಸಾಲಿನೊಂದು ಕೊಟ್ರೆ ಇನ್ನೂ ತುಂಬಾ ರಿಸಲ್ಟ್ ಇದೆ. ಅಗೇನ್ ಲಾಸ್ಟ್ ಅಲ್ಲಿ ಗ್ರೀನ್ ಟೀ. ನಾವು ಎಲ್ಲೇ ಒಂದು BMI ಅಂತ ಮಾಡಿದಾಗೆ ಆ ಗ್ರೀನ್ ಟೀ ಅಂತೂ ಸಾಕಷ್ಟು ಜನರಿಗೆ ಸಜೆಸ್ಟ್ ಮಾಡ್ತೀವಿ. ಏನಕ್ಕಂತಂದ್ರೆ ಇದು ನಮಗೆ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ರಿಚ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದಾವೆ. ಕಂಪ್ಲೀಟ್ಲಿ ಇದನ್ನ ನಾವು ಕೊಟ್ಟಾಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಅವರಿಗೆ. ಟೀ ಬದಲು ಇದನ್ನ ಕುಡೀರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಾಕಷ್ಟು ಜನ ಇವನು ಈ ಒಂದು ಪೌಚ್ ಬಂದ್ಬಿಟ್ಟು 9 ರೂಪಾಯಿ ಸಮಥಿಂಗ್ ಬೀಳುತ್ತೆ. ನಾವ್ ಅವ್ರಿಗೆ ಹೇಳ್ಬೇಕು ನೀವ್ ಎಲ್ಲ ಟೀ ಕಾಫಿ ಕುಡಿದ್ರೆ ಸಾಕು 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡ್ತೀರಾ. ಒಂದು ಗ್ರೀನ್ ಟೀ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಉಳಿಯುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಮಿನಿಮಮ್ ಒಂದು ಗ್ರೀನ್ ಟೀ ಅನ್ನ ತಗೊಂತಾರೆ. ಒಂದು ಚಾನ್ ಫ್ರೆಶ್ ಕೂಡ ಅರ್ಥ ಮಾಡಿಸಿ ಅದು ಕೂಡ 180 ರೂಪಾಯಿ ಸಿಗುತ್ತೆ. ಗ್ರೀನ್ ಟೀ ಕೂಡ ನಮ್ಗೆ 200 ರೂಪಾಯಿ ಸಿಗುತ್ತೆ ಅಂತ ಹೇಳಿದಾಗ ಅವ್ರು ಈಸಿಯಾಗಿ ಕೂಡ ಆ ಪ್ರಾಡಕ್ಟ್ ಬೈ ಮಾಡ್ಬೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ಪೆಷಲ್ ಗ್ರಾಟಿಟ್ಯೂಡ್. ಖಂಡಿತ ಇವತ್ತು ನಮ್ಮನ್ನ ಈ ಭೂಮಿಗೆ ತಂದಿರ್ತಕ್ಕಂಥ ಪೇರೆಂಟ್ಸ್ ಆಗಿರ್ಬೋದು, ತಂದೆ ತಾಯಿಗಳು, ಅಗೇನ್ ಈ ಒಂದು ನೇಚರ್, ಅಗೇನ್ ಈ ಒಂದು ಬಿಸಿನೆಸ್ ಅಲ್ಲೇ ನಮಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಪ್ಲೈನ್ ಗುರುಗಳು ಸಮೀರ್ ಮೋದಿ ಸರ್, ಎಂಟೈರ್ ನನ್ನ ಮೋದಿ ಕೇರ್ ಫ್ಯಾಮಿಲಿಗಳು ಒಂದ್ ಸೆಕೆಂಡ್ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಾ ಪ್ರತಿಯೊಬ್ಬರಿಗೂ ಗುಡ್ ಲಕ್ ಹೇಳ್ತಾ ಈ ಒಂದು ಬಿಸಿನೆಸ್ ಅಲ್ಲಿ ನಮ್ಮನ್ನ ಉಳಿಸ್ಕೊಂಡು ಬೆಳೆಸಿರ್ತಕ್ಕಂಥ ಎಲ್ಲಾ ಗ್ರೇಟ್ ಅಪ್ಲೈನರ್ಸ್ ಅನ್ಸುತ್ತಾ. ಅಗೇನ್ ಕೊನೆಯದಾಗಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನಾವು ಈ ಒಂದು ಬಿಸಿನೆಸ್ ಅಲ್ಲಿ ಬಂದಿದೀವಿ ಅಂತಂದ್ರೆ ಇಲ್ಲಿ ನಾವು ಹೊರಗಡೆ ಪ್ರಪಂಚದಲ್ಲಿ ಈ ಬಿಸಿನೆಸ್ ಮಾಡದೇನ ಕೂಡ ನಾವು ಬದುಕಬಹುದು. ಆದ್ರೆ ಬೆಳಿಬೇಕಂತಂದ್ರೆ ನೀವು ಮೋದಿಕೇರಿ ಬನ್ನಿ. ಖಂಡಿತ ನಾವು ಸಾಕಷ್ಟು ಇಲ್ಲಿ ಬಂದ್ಬಿಟ್ಟು ಎಫರ್ಟ್ ಹಾಕ್ಬೇಕಾಗುತ್ತೆ, ಕೆಲಸ ಮಾಡ್ಬೇಕಾಗುತ್ತೆ. ಏನಕ್ಕಂದ್ರೆ ಹೊರಗಡೆ ನಾವು ಯಾವ್ದೋ 8,000 10,000 ಜಾಬ್ ಇದೆ ಅಂತಂದ್ರೆ ನಾವು 8 ತಾಸು ಕೆಲಸ ಮಾಡಕ್ ರೆಡಿ ಇರ್ತೀವಿ. ಆದ್ರೆ ಮೋದಿಕೇರ್ ಅಂತ ಬಂದಾಗೆ ಎಫರ್ಟ್ ಹಾಕಕ್ಕೆ ರೆಡಿ ಇಲ್ಲ. ಹಂಗಂದ್ರೆ ಸಕ್ಸಸ್ ಯಾವ ತರ ಸಿಗುತ್ತೆ? ಅದು ಖಂಡಿತ ಸಾಧ್ಯನೇ ಇಲ್ಲ. ಎಸ್ ಡಿಯರ್ ಲೀಡರ್ಸ್, ಖಂಡಿತ ಇವತ್ತು ದಿವ್ಯದರ್ಶನ್ ಸರ್ ಒಂದ್ ಮಾತು